ಯಾಕೆ ಆಟೋದವರು ಮೀಟರ್ ಹಾಕಲ್ಲ? ಲೀವಿಂಗ್ ಕಾಸ್ಟ್ ಬೆಂಗಳೂರಿನಲ್ಲಿ ಜೀವನದ ಮಟ್ಟ ತುಂಬಾ ಕಾಸ್ಟ್ಲಿ ಆಗ್ಬಿಟ್ಟಿದೆ. ಅದಂತೂ ಸತ್ಯ ಸರ್. 1 ಅವರ್ ಡ್ರೈವರ್ ವೆಯ್ಟ್ ಮಾಡಿರ್ತಾರೆ ಒಂದ್ ಕಡೆ, ಬಂದು 30 ರೂಪಾಯಿ ಕರೆದ್ರೆ ಅವನು ಮತ್ತೆ ಅದನ್ನ ಪಿಕಪ್ ಮಾಡಿ ಅವ್ರನ್ನ ಡ್ರಾಪ್ ಮಾಡಕ್ ಅರ್ಧ ಗಂಟೆ ಆಗುತ್ತೆ. 1.5 ಅವರ್ಗೆ 30 ರೂಪಾಯಿ ತಗೊಂಡು ಅವ್ನು ಏನ್ ಮಾಡ್ತಾರೆ? From how many years are you an auto driver? Sir, I am a 30 years onwards auto driver. Before that, what were you doing? I am working at marketing line. Marketing line, huh? Yeah, What was your job, sir? that is a salesman. 3 years ನಾನು ಆಟೋ ಫೀಲ್ಡ್ ಬಂದು ಇಷ್ಟು ಕನ್ನಡ ಹೆಂಗ್ ಕಲ್ತ್ರಿ ನೀವು? ಆಟೋ ನಂಗೆ ಅಭ್ಯಾಸ ಮಾಡ್ತು. ನಮ್ಮ ಅಣ್ಣ ತಮ್ಮ ಚಾಲಕರ ಅವ್ರ ಜೊತೆಲ್ಲ ಮಾತಾಡ್ಬೇಕು. ಐ ಕ್ಯಾನ್ ಸ್ಪೀಕ್ 6 languages, ಬಟ್ ಕನ್ನಡ ಐ ಡೋಂಟ್ ನೋ. ಬಟ್ ಐ ವಾಂಟ್ ಟು ಲರ್ನ್ ಬಿಕಾಸ್ ಐ ವಾಂಟ್ ಟು ಸ್ಪೀಕ್ ಟು ಮೈ ಬ್ರದರ್ ಅಂಡ್ ಸಿಸ್ಟರ್ಸ್ ಎವ್ರಿಬಡಿ ಅಂಡ್ ಐ ವಾಂಟ್ ಟು ರೆಸ್ಪಾನ್ಸ್ ಟು ಮೈ ಬಾಸ್. ಸರ್ ಬಟ್ ಆಟೋ ಫೀಲ್ಡ್ ಬಂದಿದ್ದು ನಾನು ತುಂಬಾ ಕಷ್ಟಪಟ್ಟು ಈ ಫೀಲ್ಡ್ ಬಂದೆ. ಬಟ್ ನಂತರ ಯಾವ ಹೆಣ್ಮಕ್ಳು ಆ ತರ ಕಷ್ಟಪಟ್ಟು ಬರಬಾರ್ದು. ಯಾವ್ದೋ ಒಂದು ಯಾರೋ ಟ್ರೈನಿಂಗ್ ಇದೆ ಅಂದಾಗ ಫ್ರೀಯಾಗಿ ಬಂದು ಕಲ್ಕೊಂಡು ಬಟ್ ಅವ್ರ ಮನೆ ಜೀವನ ಅವ್ರು ಮಾಡ್ಲಿ ಅಂತೇಳಿ ಈ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದೀರಿ. ಎಷ್ಟು ಜನ ಕೇಳ್ಕೊಟ್ಟಿದ್ದೀರಾ ಇದುವರೆಗೂ? ಸರ್ ಆಲ್ರೆಡಿ 100 ಜನ ಮೇಲೆ ಆಗಿದ್ದಾರೆ. ಬೆಂಗಳೂರಲ್ಲಿ 1,000 ಜನಕ್ಕೆ ನನ್ನ ಟಾರ್ಗೆಟ್ ಇದೆ. ಅದ್ರ ನಂತರ ಯಾರಾದ್ರೂ ನನ್ನಂತ ಉಟ್ಕೊಂಡು ಇರೋ ಹೆಣ್ಮಕ್ಳು ಕಳ್ಸ್ಕೊಡ್ತಾರೆ ಅನ್ನೋದು ಭ್ರಮೆಗೂ ಇದ್ದೀನಿ ನಾನು. ಆಫೀಸ್ ನಲ್ಲಿ 3 ಜನಕ್ಕೆ ಬಿಡದೆ ಕಾಫ್, 5 ಜನರಿಗೆ ಬಿಟ್ಟು ಫೀವರ್. ಕೇಳುವಾಗ್ಲೇ ಭಯ ಆಗ್ತಿದೆ. ಅದೆಲ್ಲ ನಿಮ್ಗೆ ಏನು ಬರಲ್ಲ. ಹೇ, ಕರೆಕ್ಟ್ ಆಗಿ ಹೇಳ್ದೆ. ನನ್ನ ಇಮ್ಯುನಿಟಿ ರಿಸಲ್ಟ್ ಸೂಪರ್. ಐ ನೋ. ಹೇಗೆ ಅಷ್ಟು ಶ್ಯೂರ್? ಯಾಕೆಂದ್ರೆ ನಾವ್ ದಿನ ಕುಡಿಯೋದು ಬಿ ಶ್ಯೂರ್ 2 times a day. ಪರಿಚಯಿಸುತ್ತಿದ್ದೇವೆ ಸೈಂಟಿಫಿಕಲಿ ಪ್ರೂವನ್ ಬಿ ಶ್ಯೂರ್. ಇದರಲ್ಲಿರುವ 32 ಅತ್ಯಗತ್ಯ ನ್ಯೂಟ್ರಿಯೆಂಟ್ಸ್, ವಿಟಮಿನ್ಸ್, ತುಂಬಾ ಪ್ರೋಟೀನ್ ಮತ್ತು ತುಂಬಾ ಕಡಿಮೆ ಅಳತೆ ಶುಗರ್ ನಿಮ್ಮ ಫ್ಯಾಮಿಲಿಯ ಹೆಲ್ತ್ ಮತ್ತು ಇಮ್ಯುನಿಟಿನ ಸ್ಟ್ರಾಂಗ್ ಆಗಿಡುತ್ತೆ. ಮಾತಾಡದೆ ನನ್ನ ಕಾಯಕ. ನನ್ನ ಹೆಸರು ವಿನಾಯಕ. ನಿಮ್ಮ ಪ್ರೀತಿಯ ವಿನಾಯಕ್ ಜೋಶಿ ಮಾಡುವಂತಹ ನಮಸ್ಕಾರಗಳು. ಕರ್ನಾಟಕದಾದ್ಯಂತ ಓಡಾಡಿ ಮೋಸ್ಟ್ ಇಂಟ್ರೆಸ್ಟಿಂಗ್ ಆಟೋ ಡ್ರೈವರ್ಗಳನ್ನ ನೀವು ನಾಮಿನೇಟ್ ಮಾಡಿದಂತಹ ಜನರನ್ನ ಹುಡುಕಿ ನಿಮ್ಮ ಮುಂದೆ ತರುವಂತಹ ಪ್ರಾಮಾಣಿಕ ಪ್ರಯತ್ನವನ್ನ ನಾನು ನಮ್ಮ ತಂಡ ಸತತವಾಗಿ ಮಾಡ್ತಾ ಇದೀವಿ. ಈಗ ಬೆಂಗಳೂರಿಗೆ ಬಂದಿದೀವಿ. ಮೈಸೂರಾಯ್ತು, ಮಂಗಳೂರಾಯ್ತು, ಕೊಡಗು ಆಯ್ತು. ಬೆಂಗಳೂರು ಅಂದ್ಮೇಲೆ ಏನಾದ್ರು ವಿಶೇಷ ಇರ್ಲೇಬೇಕಲ್ಲ. ಇದು ನಮ್ಮ ಸೀಸನ್ ಫಿನಾಲೆ ಎಪಿಸೋಡ್, ಅಂದ್ರೆ ಕೊನೆಯ ಸಂಚಿಕೆ. ಅತ್ಯಂತ ವೇಗವಾಗಿ ಬೆಳೀತಿರೋ ಬೆಂಗಳೂರು ನಗರ ಮತ್ತು ಇಲ್ಲಿ ಜನರಿಗೆ ಆಟೋ ಒಂದು ಲೈಫ್ ಲೈನ್. ಯಾವ ಭಾಷೆಯಲ್ಲಿ ಮಾತಾಡಿದ್ರು ಅದೇ ಭಾಷೆಯಲ್ಲಿ ಜವಾಬ್ ಕೊಡೋ ನಮ್ಮ ಬೆಂಗಳೂರಿನ ಆಟೋ ಡ್ರೈವರ್ಗಳು ತುಂಬಾ ಸ್ಪೆಷಲ್. ಇವರಲ್ಲಿ ಗಂಡಸರು, ಹೆಂಗಸರು, ವಿದ್ಯಾವಂತರು, ಶ್ರಮಜೀವಿಗಳು, ಸ್ವಾಭಿಮಾನಿಗಳು, ಹೀಗೆ ಎಲ್ಲಾ ತರದ ಆಟೋ ಡ್ರೈವರ್ಗಳು ಇದ್ದಾರೆ. ಹಾಗೆ ಆಟೋ ಡ್ರೈವರ್ಗಳನ್ನ ಪೋಷಿಸಿ ರಕ್ಷಿಸಿ ಬೆಳೆಸೋ ಹಲವಾರು ಯೂನಿಯನ್ಗಳು ಮತ್ತು ಅದರ ಲೀಡರ್ಗಳು ಸಹ ಇದ್ದಾರೆ. ಸಾಮಾನ್ಯ ಜನರ ಸೇವೆ ಮಾಡ್ತಾ ಇವರ ಬದುಕನ್ನ ಕಟ್ಕೊಂಡಿರೋ ಸ್ಫೂರ್ತಿ ತುಂಬುವ ಆಟೋ ಡ್ರೈವರ್ಗಳನ್ನ ಮೀಟ್ ಮಾಡೋದಕ್ಕೆ ನೀವು ರೆಡಿ ಇದ್ದೀರಾ? ನಮ್ಮ ಮೀಟರ್ ಹಾಕಿ ಪ್ಲೀಸ್ನ ವಿಶೇಷ ಮತ್ತು ಫೈನಲ್ ಎಪಿಸೋಡ್ಗೆ ತಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ. ಬೆಂಗಳೂರಿನಲ್ಲಿ ಲಕ್ಷಾಂತರ ಆಟೋಗಳಿದೆ. ಈ ಲಕ್ಷಾಂತರ ಆಟೋಗಳಿಗೆಲ್ಲ ಯಾರಾದ್ರೂ ಒಂದು ವಾಯ್ಸ್, ಫೇಸ್ ಬೇಕಲ್ವಾ? ಸೊ ರಘು ಅವರು ಒಬ್ರಾಗಿದ್ದಾರೆ. ಅವ್ರ ತರ ಇನ್ನೂ ಹಲವಾರು ಜನರಿದ್ದಾರೆ. ಸರ್, ಒಟ್ಟು ಎಷ್ಟು ಯೂನಿಯನ್ಗಳಿದೆ ಸರ್ ಬೆಂಗಳೂರಿನಲ್ಲಿ? ಬೆಂಗಳೂರಿನಲ್ಲಿ ನಮ್ಮ ಮಾಹಿತಿ ಪ್ರಕಾರ ಒಂದು 25 ಸಂಘಟನೆಗಳಿದಾವೆ. ಆಟೋ ಸಂಬಂಧಪಟ್ಟಿದ್ದು, ಟ್ಯಾಕ್ಸಿಗೆ ಸಂಬಂಧಪಟ್ಟಿದ್ದು ಒಂದು 10-15 ಸಂಘಟನೆ ಇದಾವೆ. ಒಟ್ಟಿಗೆ ಎಲ್ಲರೂ ಒಟ್ಟಿಗೆ ಇದೀವಿ. ಟ್ಯಾಕ್ಸಿ ಅಂದ್ರೆ ಕಾರ್ನವರು. ಏನಾಗಿದೆ, ಆಟೋಗ್ ಬಂದವರು ಜಾಸ್ತಿ, ಯೂನಿಯನ್ ಅವರು ಒಂದೇ ಕಡೆ ಇರ್ತಾರೆ. ಸಮಸ್ಯೆಗಳು ಒಂದ್ ಸಮಸ್ಯೆ ಇರುತ್ತೆ, ಟ್ಯಾಕ್ಸಿ ಸಮಸ್ಯೆನೇ ಬೇರೆ ತರ ಇರುತ್ತೆ. ಅದಕ್ಕೆ ಆದ ಸಪರೇಟ್ ಯೂನಿಯನ್ ಇದೆ. ನಮ್ಮಲ್ಲೂ ಟ್ಯಾಕ್ಸಿ ಅವರು ಇದಾರೆ. ನಾವು ಕಮ್ಮಿ, ಬೆರಳಿಕೆ ಎಷ್ಟು 100 ಜನ ಮೆಂಬರ್ ಮಾತ್ರ ಇದಾರೆ. ಬೇರೆ ಬೇರೆ ಸಂಘಟನೆಯಲ್ಲಿ ನಮ್ದೇ ತರ 1000 ಜನ ಬೇರೆ ಬೇರೆ ಟ್ಯಾಕ್ಸಿ ಯೂನಿಯನ್ಗಳು ಇದಾರೆ. ಈ ಸಂಘಟನೆಗಳು ಬೆಂಗಳೂರಿಗೆ ಅವಶ್ಯಕತೆ. ಸರ್ಕಾರ ಮತ್ತು ಚಾಲಕರ ಮಧ್ಯೆ ನಾವು ಸೇತುವೆಯಾಗಿ ಕೆಲಸ ಮಾಡೋಕ್ಕೋಸ್ಕರ ಈ ಸಂಘಟನೆಗಳನ್ನ ಕಟ್ಕೊಂಡಿದೀವಿ. ಸರ್, ನನ್ಗೆ ಈ ಶೋ ಶುರು ಮಾಡಿದಾಗ್ಲಿಂದ ಕೇಳ್ತಾ ಇದಾರೆ, ಕಮೆಂಟ್ ಗಳೆಲ್ಲ ಹಾಕಿದ್ದಾರೆ, ಯಾಕೆ ಆಟೋದವರು ಮೀಟರ್ ಹಾಕಲ್ಲ ಅಂತ. ಯಾಕೆ ಹಾಕಲ್ಲ ಸರ್? ಲೀವಿಂಗ್ ಕಾಸ್ಟ್ ಬೆಂಗಳೂರಿನಲ್ಲಿ
ಜೀವನದ ಮಟ್ಟ ತುಂಬಾ ಕಾಸ್ಟ್ಲಿ ಆಗ್ಬಿಟ್ಟಿದೆ. ಅದಂತೂ ಸತ್ಯ ಸರ್. 1 ಅವರ್ ಡ್ರೈವರ್ ವೆಯ್ಟ್ ಮಾಡಿರ್ತಾರೆ ಒಂದ್ ಕಡೆ, ಬಂದು 30 ರೂಪಾಯಿ ಕರೆದ್ರೆ ಅವನು ಮತ್ತೆ ಅದನ್ನ ಪಿಕಪ್ ಮಾಡಿ ಅವ್ರನ್ನ ಡ್ರಾಪ್ ಮಾಡಕ್ ಅರ್ಧ ಗಂಟೆ ಆಗುತ್ತೆ. 1.5 ಅವರ್ಗೆ 30 ರೂಪಾಯಿ ತಗೊಂಡು ಅವ್ನು ಏನ್ ಮಾಡ್ತಾರೆ? ಒಬ್ಬ ಜೀವನ ನಡಿಬೇಕು ಅಂದ್ರೆ 1 ಅವರ್ಗೆ ಅವನು ಮಿನಿಮಮ್ ಅಂದ್ರೆ 100-200 ರೂಪಾಯಿವರೆಗೂ ಸಂಪಾದನೆ ಮಾಡಿದ್ರೆ ಮಾತ್ರ ಬದುಕ್ಬೋದು. 90% ಚಾಲಕರು ಎಲ್ಲಿ ಕರೆದ್ರು ಹೋಗ್ತಾರೆ, ಅವ್ರದೇ ಆದ ಒಂದು ವೃತ್ತಿ ಜೀವನ ಇಟ್ಕೊಂಡಿದ್ದಾರೆ. ಇನ್ನೊಂದು 10% ಚಾಲಕರು ನಮ್ಮಲ್ಲೂ ಕೆಟ್ಟವ್ರು ಇದ್ದಾರೆ. ನಾವು ಅವ್ರನ್ನೆಲ್ಲ ಸರಿ ಮಾಡ್ಲಿಕ್ಕೇನೆ ಸಂಘಟನೆಗಳು ಪ್ರತಿನಿತ್ಯ ಕೆಲಸ ಮಾಡ್ತಾನೆ ಇದೀವಿ. ಆದ್ರೆ ಈ ನಡುವೆ ಈ ಸ್ವಲ್ಪ ಸೋಷಿಯಲ್ ಮೀಡಿಯಾ ಬಂದಾಗಿಂದ ಆಟೋದವ್ರ ಬಗ್ಗೆ ಹೇಳೋದು ಈಸಿ. ಅವ್ರ ಕೊನೆಗೆ 5 ಆಟೋ ಬಂದಿಲ್ಲ ಅಂದ್ರೆ 6ನೇ ಆಟೋದಲ್ಲೇ ಹೋಗಿರ್ತಾರೆ. ಅದ್ರಲ್ಲಿ ಏನು ಫ್ಲೈಟ್ ಅಲ್ಲಿ ಬಂದು ಅವ್ರೇನು ಹೋಗೋದಿಲ್ಲ. ಆ ಆಟೋ ಡ್ರೈವರ್ ಬಗ್ಗೆ ಯಾರು ಒಳ್ಳೆ ಅಭಿಪ್ರಾಯ ಹೇಳೋದಿಲ್ಲ. ಯಾರು ಬಂದಿಲ್ಲ ಅವ್ರದ್ದು ಮಾತ್ರ ಇವರು ಟ್ವಿಟರ್ ಅಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ. ಈಗ ನೀವು ಒಂದು ಸ್ಟೋರಿ ಮಾಡಿದ್ರೆ ನಿಮ್ಮ ಇದ್ರಲ್ಲಿ ಬಂದು, ನಮ್ಮ ಪೇಜಲ್ಲೂ ಸುಮಾರು ಜನ ಈ ರೀತಿ ಮನಸ್ಥಿತಿ ಹೆಂಗಿದೆ ಅಂದ್ರೆ, ಕೊನೆಗೆ ಅವ್ರು ಆಟೋದಲ್ಲೇ ಹೋಗಿರೋದು. ಆ ಡ್ರೈವರ್ಗೆ ಒಂದು ಸ್ಮೈಲ್ ಕೊಡೋದಾಗ್ಲಿ, ನಾವು ನಮ್ಮ ಸಂಘಟನೆ ಪ್ರತಿಯೊಬ್ಬರಿಗೂ ನೀವು ಆಟೋ ಹತ್ತಿದ ತಕ್ಷಣ ಪ್ರಯಾಣಿಕರಿಗೆ ಒಂದು ನಮಸ್ಕಾರ, ಒಂದು ಸ್ಮೈಲ್ ಕೊಟ್ರೆ ಅವತ್ತಿನ ಜರ್ನಿ ಕಸ್ಟಮರ್ದು ಪ್ಯಾಸೆಂಜರ್ದು ನಮ್ಮ ಹತ್ರ ಆಟೋ ಡ್ರೈವರ್ ಹತ್ರ ಆರಾಮ ಕೂಲಾಗಿ ಹೋಗ್ಬಿಡುತ್ತೆ. ಇದನ್ನು ಹೇಳ್ತಾ ಇದ್ದಾರೆ. ನಾವು ನಮ್ಮ ಸಂಘಟನೆ ಶುರು ಮಾಡಿದಾಗ ನಾವು ಅದೇ ಹೇಳ್ಕೊಟ್ಟಿದ್ದು, ವಸುದೈವ ಕುಟುಂಬಕಂ. ಇಡೀ ಪ್ರಪಂಚ ಒಂದು ಕುಟುಂಬ, ನಾವೆಲ್ಲ ಆಟೋ ಚಾಲಕರು ಒಂದು ಕುಟುಂಬದ ತರ ನಾವು ಬದುಕು ತೋರಿಸ್ಬೇಕು ಅಂತ ಹೇಳಿ ಮಹಾತ್ಮ ಗಾಂಧೀಜಿಯವರ ಹುಟ್ಟುಹಬ್ಬ 2013 ಅವತ್ತು ನಾವು ಈ ಪೀಸ್ ಆಟೋ ಅಂತ ಮಹಾತ್ಮ ಗಾಂಧೀಜಿಯವರ ಶಾಂತಿ ಬೋಧನೆ ಮಾಡಿದ್ರು. ಆಟೋ ಚಾಲಕರು ಅಂದ್ರೆ ಬರೀ ನೀವ್ ಹೇಳ್ದಂಗೆ ಹೋರಾಟ, ಹೊಡೆದಾಟ ಅಂತ ಹೇಳಿ ಶುರು ಆಯ್ತು. ನಾವು ಅದ ವಿರುದ್ಧವಾಗಿ ಹೋರಾಟನೂ ಇದೆ ನಮ್ಮಲ್ಲಿ, ನಾವೇನು ಹೋರಾಟದ ಕಿಚ್ಚಿಲ್ಲ ಅನ್ನಂಗಿಲ್ಲ. ಆದ್ರೆ ಒಳ್ಳೆ ಆಟೋ ಚಾಲಕರು ಇದಾರೆ ಅಂತ ಹೇಳಿ ನಾವು ಮಹಾತ್ಮ ಗಾಂಧೀಜಿಯವರ ಆದರ್ಶನ ತಗೊಂಡು ಇವತ್ತು 20,000ಕ್ಕೂ ಹೆಚ್ಚು ಜನ ಚಾಲಕರು ನಮ್ಮನ್ನು ಫಾಲೋ ಮಾಡ್ತಾ ಇದಾರೆ. ಬೆಂಗಳೂರಿನಲ್ಲಿ ಒಂದು ದೊಡ್ಡ ವೇದಿಕೆ ಸೃಷ್ಟಿಯಾಗಿದೆ. ಪ್ರತಿ ವರ್ಷ 7 ಜನ ಆಟೋ ಚಾಲಕರಿಗೆ ಚಿನ್ನದ ಪದಕ ಕೊಟ್ಟು ಸರ್ಕಾರಕ್ಕೆ ನಾವು ಬರ್ದು ಸಾಕಾಯ್ತು. ಏನ್ ಮಾಡಿದ್ರು ಸರ್ಕಾರದವರು ಕೆಂಪೇಗೌಡ ಪ್ರಶಸ್ತಿ ಆಗ್ಲಿ ಯಾವುದಕ್ಕೂ ಆಟೋ ಚಾಲಕರನ್ನ ಅವರು ಇದ್ ಮಾಡ್ತಾ ಇರ್ಲಿಲ್ಲ, ಪರಿಗಣಿಸ್ತಿರ್ಲಿಲ್ಲ. ಏನಕ್ಕೆ ಅವ್ರ ಹತ್ರ ಹೋಗೋದು ಅಂತೇಳಿ ನಮ್ಮ ಕರಾಟೆ ಕಿಂಗ್ ಶಂಕರ್ ನಾಗ್ ಅವರ ಹುಟ್ಟುಹಬ್ಬ ನಮಗೆ ಕಾಣಿಸ್ಕೊತ್ತು. ಅವತ್ತೇ ನಾವು ಆಟೋ ಚಾಲಕರ ದಿನ ಅಂತ ಮಾಡಿ ಅವತ್ತು 7 ಜನ ಆಟೋ ಚಾಲಕರಿಗೆ ಚಿನ್ನದ ಪದಕ ಕೊಡ್ತಾ ಅವತ್ತು ಯಾವ ಹಬ್ಬದ ರೀತಿ ಆಚರಣೆ ಮಾಡಿ, ಮತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ಯಾರು ಬಂದಿಲ್ಲ ನನಗೆ ಎಲ್ಲಾ ದೊಡ್ಡ ದೊಡ್ಡ ಕಲಾವಿದರು ಸಹ ಈ ಕಾರ್ಯಕ್ರಮಕ್ಕೆ ಬಂದು ಅವರೇ ಸಹ ಅವ್ರ ಕೈಯಿಂದ ಆಟೋ ಚಾಲಕರಿಗೆ ಅವತ್ತು ಚಿನ್ನದ ಪದಕ ಕೊಟ್ಟು ಇವತ್ತು ತುಂಬಾ ಖುಷಿ ಆಗುತ್ತೆ. ನಮ್ಮ ಅನ್ನದಾತರು ಸರ್, ಯಾಕೆಂದ್ರೆ ಅಂಬರೀಷ್ ರಿಲೀಸ್ ಆದ್ರೆ ಫಸ್ಟ್ ಹೋಗಿ ಅಲ್ಲಿ ನೀವು ಒಂದು ಆಟೋಗಳು ನಿಂತಿದೆ ಅಂದ್ರೆ ಸಿನಿಮಾ ಸೂಪರ್ ಹಿಟ್ ಅಂತ. ಅಂಬರೀಷ್ ಅಣ್ಣ ಬಂದ್ರು, ಶಿವಣ್ಣ ಬಂದ್ರು, ಸುದೀಪ್ ಸರ್ ಬಂದ್ರು, ದುನಿಯಾ ವಿಜಯ್ ಅವರಿದ್ರು, ಉಪೇಂದ್ರ ಸರ್ ಬಂದ್ರು, ಕಳೆದ ಬಾರಿ ನಮ್ಮ ಅಭಿಷೇಕ್ ಅವ್ರು ಬಂದ್ರು, ಆಮೇಲೆ ಡಾಲಿ ಧನಂಜಯ್, ಈ ರೀತಿ ಸತೀಶ್ ನೀನಾಸಂ. ಪ್ರತಿ ವರ್ಷ ಅವ್ರನ್ನ ನಾವು ಆಟೋ ರಾಯಭಾರಿಗಳು ಅಂತ ಮಾಡಿ ನಮ್ಮ ಬೆಂಗಳೂರಿನ ಸಾಂಸ್ಕೃತಿಕ ರಾಯಭಾರಿಗಳು ನಮ್ಮ ಆಟೋ ಚಾಲಕರಿಗೆ ಅವ್ರ ಕಡೆಯಿಂದ ಒಂದು ಸನ್ಮಾನ ಮಾಡಿಸ್ಕೊಂಡ್ ಬರ್ತಾ ಇದೀವಿ. ವೆರಿ ನೈಸ್ ಸರ್. ಆಟೋ ಡ್ರೈವರ್ ಗಳಿಗೆ ಚಿನ್ನದ ಪದಕ ಕೊಡ್ತಾರೆ ಅಂತ ಕೇಳಿ, ಇವರ ಪೀಸ್ ಆಟೋನಲ್ಲಿ ಇರುವಂತಹ ಚಿನ್ನದಂತ ಆಟೋ ಡ್ರೈವರ್ ಗಳು ಯಾರು, ಯಾವ ತರದ ಆಟೋ ಡ್ರೈವರ್ ಗಳಿದ್ದಾರೆ ಅನ್ನೋದು ನನಗೆ ಇನ್ನೂ ಕುತೂಹಲ ಜಾಸ್ತಿ ಆಗ್ತಾರೆ. ಸರ್, ಒಬ್ಬ ಆಟೋ ಡ್ರೈವರ್ ಅಂದ್ರೆ ಯೂಶಲಿ ಅವರ ಬ್ಯಾಕ್ ಗ್ರೌಂಡ್ ಏನಿರುತ್ತೆ ಸರ್? ನನ್ನಿಂದನೇ ಶುರು ಬಂದು ನಾನು ಒಬ್ಬ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. 2,000 ರೂಪಾಯಿ ಸಂಬಳ ಬರ್ತಾ ಇತ್ತು. ಒಂದು 5 ವರ್ಷ ಕೆಲಸ ಮಾಡಿದೆ. ಅಲ್ಲಿ ಒಂದು 50,000-60,000 PF ದುಡ್ಡು ಬಂತು. ಆ ದುಡ್ಡನ್ನ ತಗೊಂಡು ಆಟೋಗೆ ಬಂದ್ವಿ. ನನ್ ಮೊನ್ನೆ ಇತ್ತೀಚೆಗಷ್ಟೇ ಯಾರೋ ಒಬ್ರು ಗ್ರಾಜುಯೇಟ್ ಆಗ್ಬೋದು ಅಥವಾ ಪೋಸ್ಟ್ ಗ್ರಾಜುಯೇಷನ್ ಮಾಡಿರೋಂಥವ್ರು ಆಗ್ಬೋದು, ಸಕ್ಕದ ಇಂಗ್ಲಿಷ್ ಮಾತಾಡೋಂಥವ್ರು, ಇವ್ರನ್ನೆಲ್ಲ ನಾನು ಆಟೋ ಡ್ರೈವರ್ಗಳಾಗಿ ನೋಡಿದೆ. ಏನಕ್ಕೆ ಬರ್ತಾರೆ ಸರ್ ಈ ತರದವರೆಲ್ಲ ಈ ಫೀಲ್ಡ್ಗೆ? ಇದು ಒಂದು ಒಳ್ಳೆ ಬೆಳವಣಿಗೆ ಸರ್. ಇದು ಮುಂಚೆ ನಮಗೂ ಅಷ್ಟೇ ಒಂದು ಲೆಟರ್ ಮಾಡಬೇಕು ಅಂದ್ರೆ ಇಂಗ್ಲಿಷ್ ಅಲ್ಲಿ ಒದ್ದಾಡ್ತಾ ಇದ್ವಿ. ನಮ್ಮ ಡ್ರೈವರ್ಗಳೇ ಲೆಟರ್ ಮಾಡ್ಕೊಡ್ತಾರೆ. ಸರ್ಕಾರಕ್ಕೆ ಏನಾರ ಮನವಿ ಕೊಡ್ಬೇಕು ಅಂದಾಗ, ಇಂಗ್ಲಿಷ್ ಅಲ್ಲಿ ಕೊಡ್ಬೇಕಾದ ಸಂದರ್ಭ ಬಂದಾಗ ಮಾಡ್ಕೊಡ್ಲಿಕ್ಕೆ ರೆಡಿ ಇದ್ದಾರೆ. ಏನಾಗ್ತಿದೆ, ಸುಮಾರು ಜನ ಈ ಓದಿರೋರು ಬೇರೆ ಬೇರೆ ಕಡೆ ಕೆಲಸ ಮಾಡ್ತಾರೆ. ಅವ್ರಿಗೆ ಸ್ವಂತ ಕೆಲಸ ಮಾಡ್ಬೇಕು ಅನ್ನೋ ಹುಮ್ಮಸ್ಸಿರುತ್ತೆ. ನಾನು ಸ್ವಂತ ಬದುಕ್ಬೇಕು ಅಂತ, ಸ್ವಾಭಿಮಾನದಿಂದ ಬದುಕ್ಬೇಕು ಅಂತ. ಆ ಸ್ವಾಭಿಮಾನ ಬದುಕಿಗೋಸ್ಕರನೇ 50,000 1 ಲಕ್ಷ ಸಂಬಳ ಇರೋರು ಸಹ ಬಿಟ್ಟು ಆಟೋ ಓಡಿಸ್ಕೊಂಡು ಇವತ್ತು ಬೆಂಗಳೂರಿನಲ್ಲಿ ಒಂದು ಒಳ್ಳೆ ಸಮಾಜನ ನಿರ್ಮಾಣ ಮಾಡ್ತಾ ಇದಾರೆ. ತಪ್ಪು ಅಂತ ಹೇಳ್ಬಾರ್ದು, ನಿಜವಾಗ್ಲು ನಮ್ ಆಟೋ ಓಡಿಸೋದಕ್ಕೆ ನಮ್ಗಂತೂ ಯಾರಿಗೂನು ಕೀಳರಿಮೆ ಅನ್ನೋದಲ್ಲ, ನಾವು ಖುಷಿಯಿಂದಾನೇ ಎಲ್ಲಾರು ಓಡಿಸ್ತಾ ಇರೋದು. ಮತ್ತೆ ಇನ್ನೊಂದು ವರ್ಗನೂ ಬರ್ತಾರೆ, ರೌಡಿಗಳು ಸಹ. ಅವ್ರ ಶಕ್ತಿ ಎಲ್ಲ ಮುಗಿದೋದ್ಮೇಲೆ ಕೊನೆಗೆ ಅವ್ರ ಜೀವನಕ್ಕೆ ನಮ್ಮ ಆಟೋನೇ
ಸುಮಾರು ಜನ ಬೆಂಗಳೂರಿನಲ್ಲೂ ಆ ತರ ರೌಡಿ ಶೀಟ್ರಿ ಅವರೆಲ್ಲ ಬಂದು ಬದಲಾಗಿ ಪೂರ್ತಿ ಅವ್ರ ಜೀವನ ಶೈಲಿ ಬದಲು ಮಾಡ್ಕೊಂಡು ಇವತ್ತು ಆಟೋ ಓಡಿಸ್ಕೊಂಡು ತುಂಬಾ ಚೆನ್ನಾಗಿ ಲೈಫ್ ನ ಸೆಟ್ಲ್ ಮಾಡ್ಕೊಂಡಿದ್ದಾರೆ. ವೆರಿ ನೈಸ್. ಮೊನ್ನೆ ಪಟ್ಟಾಭಿರಮನ್ ಅಂತ ಒಬ್ರು ಇಂಗ್ಲಿಷ್ ನಲ್ಲಿ ಮಾತಾಡಿ ತುಂಬಾ ಫೇಮಸ್ ಆಗಿದ್ರು. ಅದೇ ತರ ಮತ್ತೊಬ್ಬ ವ್ಯಕ್ತಿಯನ್ನ ರಘು ಅವ್ರು ನಮ್ಗೆ ಇವಾಗ ಪರಿಚಯ ಮಾಡ್ಕೊಡ್ತಾರೆ. ನನ್ನ ಜೊತೆಗೆ ನರಸಿಂಹಣ್ಣ ಅವರಿದ್ದಾರೆ. ನರಸಿಂಹಣ್ಣ ನಮಸ್ಕಾರ. ಥ್ಯಾಂಕ್ ಯು ಸರ್. ಫ್ರಮ್ ಹೌ ಮೆನಿ ಇಯರ್ಸ್ ಆರ್ ಯು ಅನ್ ಆಟೋ ಡ್ರೈವರ್? ಸರ್, ಐ ಆಮ್ 30 years onwards auto driver. Before that, what were you doing? Before that, I am working at marketing line. Marketing line, huh? Yeah, What was your job, sir? that is a salesman. Very nice. So, ಏನಕ್ಕೆ ನೀವು ಮಾರ್ಕೆಟಿಂಗ್ ಬಿಟ್ಟು ಆಟೋಗೆ ಬಂದ್ರಿ ಸರ್ ತಾವು? ಸರ್, ಅಲ್ಲಿ ಕನ್ಫರ್ಮೇಶನ್ ಪ್ರಾಬ್ಲಮ್ ಆಯ್ತು. ಬಟ್ 7 years ವರ್ಕ್ ಮಾಡಿ ಕೂಡ ಅಲ್ಲಿ ಕನ್ಫರ್ಮೇಶನ್ ಸಿಕ್ಲಿಲ್ಲ. ಇದ್ರ ಮೇಲೆ ಅಲ್ಲಿ ಬಿಟ್ಬಿಟ್ಟು ಆಟೋ ಫೀಲ್ಡ್ ಬಂದೆ. ಆಟೋ ಫೀಲ್ಡ್ ಬಂದ್ಮೇಲೆ ನನಗೆ ಒಂದು ರೀತಿ ಬದುಕೋದಕ್ಕೆ ದಾರಿ ಸಿಕ್ತು. ಎರಡನೇ ಪ್ರಾಬ್ಲಮ್ ನನಗೆ ಎಲ್ಲ ರೆಗ್ಯುಲರ್ ಕಸ್ಟಮರ್ಸ್ ಪಿಕಪ್ ಮಾಡಕ್ ಶುರು ಮಾಡಿದೆ. ಅವ್ರ ಹತ್ರನು ಇದೇ ರೀತಿ ಇಂಗ್ಲಿಷ್ ಅಲ್ಲಿ ಮಾತಾಡ್ಕೊಂಡು, ಅವ್ರ ಹತ್ರನು ಕೋಆಪರೇಷನ್ ತಗೊಂಡು, ಅವ್ರ ಹತ್ರ ರೆಸ್ಪಾನ್ಸಿಬಿಲಿಟಿ ತಗೊಂಡು, ಅವ್ರ ಹತ್ರ ರೆಸ್ಪೆಕ್ಟ್ ತಗೊಂಡು, ಆ ರೆಸ್ಪೆಕ್ಟ್ ನಾನು ಮೇಂಟೈನ್ ಮಾಡಿದ್ರಿಂದ ಇವತ್ತಿನ ದಿವಸ ಈ ರೀತಿ ಈ ಸ್ಟೇಜ್ ಅಲ್ಲಿ ಇದೀನಿ. ವೆರಿ ನೈಸ್. ಹೌ ಮೆನಿ ಲ್ಯಾಂಗ್ವೇಜಸ್ ಕ್ಯಾನ್ ಯು ಸ್ಪೀಕ್ ಸರ್? ಐ ಕ್ಯಾನ್ ಸ್ಪೀಕ್ 5 languages sir. ವಾಟ್ ಆಲ್ ಸರ್? ಕನ್ನಡ, ತಮಿಳ್, தெலுங்கு, ಹಿಂದಿ, ಇಂಗ್ಲಿಷ್. சார், ஒரு விஷயம் சொல்லுங்க சார். பெங்களூர்ல வந்து கன்னட ஆள் விட்டு வேற எல்லாம் ஆள் இருக்காங்க. ஆமா. சோ பெங்களூரோட ஸ்பெஷாலிட்டி என்ன சார்? நீங்க சில பேர் வராங்க அவுட் ஆஃப் கண்ட்ரில இன்னும், அவங்க கிட்ட பேசணும்னாக்கா அவங்க லாங்குவேஜுக்கு ஃபாலோ அப் பண்ணணும். அதே வேற ஸ்டேட்டுக்கு போனாக்கா உங்களுக்கு அந்த லாங்குவேஜ் விட்டு வேற லாங்குவேஜ்ல பேச முடியாது. ஆமா. இங்க அப்படி இல்ல, எல்லா லாங்குவேஜ்காரங்களும் இருக்காங்க. अभी बाहर से लोग आता है ना सर, बोलिए. उन लोगों को आपका सजेशन क्या है? अगर उसका साथ किसी ने ज्यादा पैसा मंगाया तो वो क्या बोल सकता है ऑटो ड्राइवर को? हम लोग मीटर डालते हैं, हमारा साथ पे आ जाओ. तुम उन्हें ज्यादा पैसा मांगते हैं, आपका सेटिस्फेक्शन रहे तो उसमें जाओ. हम घुमाने वाला नहीं है, हम सीधा ले जा सकते हैं. ಸರ್, ಇವಾಗ ಒಂದ್ ಭಾಷೆ ಕಲಿಯೋದ್ರ ಉದ್ದೇಶ ಏನು, ಅದರಿಂದ ಅಡ್ವಾಂಟೇಜಸ್ ಏನು ಅಂತ ಹೇಳ್ತೀರಾ? ಸರ್, ನಾನೇನೋ 5 ಭಾಷೆ ಮಾತಾಡ್ತೀನಿ, ಆದ್ರೆ ಎಲ್ಲಾರು ಅದೇ ರೀತಿ ನಮ್ಮ ಭಾಷೆ ಕಲೀಲಿ ಅನ್ನೋದು ನನ್ನ ಅಭಿಪ್ರಾಯ. ಸೂಪರ್ ಸರ್, ತಮ್ಮ ಜೊತೆ ಮಾತಾಡಿ ಇನ್ನೂ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಸರ್, ಎಲ್ ಸರ್ ನಮ್ಮ ಇಂಟರ್ನ್ಯಾಷನಲ್ ಆಟೋ ಡ್ರೈವರ್, ಇವ್ರ ಚರಿತ್ರೆ ಹೇಳಿ ಸರ್ ನಮ್ಗೆ. ಇವರೇ ನಟೇಶನ್ ಅಂತ ಹೇಳಿ. ಇವ್ರ ಚರಿತ್ರೆ ಸಾಗರದ ಆಚೆಯಿಂದ ಇದೆ. ಹೊರದೇಶದಲ್ಲಿ ಕೆಲಸ ಮಾಡಿ ಇವತ್ತು ಬೆಂಗಳೂರಿಗೆ ಬಂದು ಆಟೋ ಓಡಿಸಿ ಇವತ್ತು ತುಂಬಾ ಖುಷಿಯಿಂದ ಆಟೋ ಚಾಲನೆ ಮಾಡ್ತಾ ಇದಾರೆ. ನಟೇಶನ್ ಅವರೇ, ಇಂಟರ್ನ್ಯಾಷನಲ್ ಡ್ರೈವರ್ ಅಂತ ಹೇಳ್ಬಿಟ್ರು, ಎಲ್ಲಿ ಕೆಲಸ ಮಾಡಿದ್ರಿ ಸರ್ ತಾವು? ಸರ್, ನಾನು ಸೌತ್ ಆಫ್ರಿಕಲ್ಲಿ ಕೆಲಸ ಮಾಡಿದ್ದೆ ಸರ್. ಕೆಲಸ ಮಾಡಿದ್ರೆ ಅದು ಓನ್ ಅಂಡ್ ಜಾಬ್ ಎರಡು ತರ ಮಾಡಿದ್ದೆ ನಾನು. ನಿಮಗೆ ನನ್ನ ಸ್ಟೋರಿ ಗೊತ್ತಾಗಬೇಕಂದ್ರೆ ಲಾಸ್ಟ್ ಒಂದು 7 years ಬಿಫೋರ್ ಯು ಕ್ಯಾನ್ go back. I came to Bangalore 2017. Okay. I don't know anything. First of all, I don't know the Kannada. Even my wife give 10 rupees, go buy the sugar. I don't know how to buy the sugar. And I know how to buy the sugar, but I don't know go to shop to talk to that person and take the sugar. Okay. I feel stuck. I stuck in the Bangalore. I don't know what I want to do. I had one daughter also. Finally, I sell some silver. I get some money to open one small shop. Okay. I open nicely, imitation jewelry. Me and my wife every day eating in the Indira canteen. Okay. Taking the food, morning breakfast, no, only lunch. 30 rupees we paying, take the food and having the food and staying. My daughter is studying in the school. Finally, business coming down. I don't know what I want to do. Finally, I want to take a decision. I want to die because I can't handle. I'm telling, I can't handle the financial problem. In Bangalore, you 30 to 40,000, if you never get the income, you can't live. Very tough to live. And finally, my shop owner, I'm very hard to pay the rent also. They told me, his name is Naveen, buy one auto, you can start your life. Quickly, what I did, I don't know where I can get the auto also. I am staying in Konagunta Cross, Bansangri. I went to straight to police station, Konagunta Class police station. I asked the policeman, sir, I want to buy the auto.
The person see me and laughing. Hey, what, you mad? You came to police station, you asking to buy the auto. Go and ask to auto drivers. Finally, what I did, I checking. I found in the OLX auto. I tried the auto. Yeah, my wife told, you can manage, you can make it. Okay, we make the money. And I finally found the showroom. I go, pay the money and come out of the auto. Second day, I don't know any place. Wherever customer is calling, I putting the meter, going. Second day, 6:30, 7 o'clock, one drunk people, two people came, sitting in the auto. They find me, I am the new. They make me like stealing the phone and disturbing me. I stopped the vehicle and crying because I can't tell to my wife and my daughter, because I am ready to die because I have no money. I want to leave myself and my wife and my daughter self. That I never tell to my wife, and I'm thinking, oh, the auto field is very bad, very bad. I'm thinking like that because I never meet right person. My boss, I meet this boss after I realize this is the best field. I can service myself. I'm eating, I'm living, I'm giving the good study to my daughter, I'm giving the good service to my family, I'm be happy, and especially I'm giving the good service to my Bangalore city people. I'm so happy to say you. ಸರ್ ನಂಗೊಂದು ವಿಚಾರ ಹೇಳಿ. ಹೇಳಿ ಸರ್. 2018 ಅಲ್ಲಿ ನೀವು ಬೆಂಗಳೂರು 2017. 17 ಸೊ ಈಗ ಒಂದು 5-6 years ಆಯ್ತು. 3 years ನಾನು ಆಟೋ ಫೀಲ್ಡ್ ಬಂದು. ಇಷ್ಟು ಕನ್ನಡ ಹೆಂಗ್ ಕಲ್ತ್ರಿ ನೀವು? ಆಟೋ ನಂಗೆ ಅಭ್ಯಾಸ ಮಾಡ್ತು. ನಮ್ಮ ಅಣ್ಣ ತಮ್ಮ ಚಾಲಕರ ಅವ್ರ ಜೊತೆ ಎಲ್ಲ ಮಾತಾಡ್ಬೇಕು. ಅವ್ರ ಜೊತೆ ನಾನು ಮಾತಾಡ್ಬೇಕಂದ್ರೆ ನಾನ್ ಭಾಷಾ ಪಳಗಬೇಕು. ನಂಗೆ ಭಾಷಾ ಗೊತ್ತಿಲ್ಲ. ಐ ಕ್ಯಾನ್ ಸ್ಪೀಕ್ 6 languages, but ಕನ್ನಡ ಐ ಡೋಂಟ್ ನೋ. But I want to learn because I want to speak to my brother and sisters, everybody, and I want to respond to my boss. They can tell anything for me. I want to do. I want to understand because I want to learn. What is your mother tongue? My mother tongue is Telugu. I born in Andhra Pradesh, Nellore. ನೀವು ಸೌತ್ ಆಫ್ರಿಕಾನಲ್ಲಿ ಏನ್ ಬಿಸ್ನೆಸ್ ಮಾಡ್ತಾ ಇದ್ರಿ? ಸೌತ್ ಆಫ್ರಿಕಾ ಬಂದು ಡರ್ಬನ್ ಅನ್ನೋ ಸಿಟಿಯಲ್ಲಿ ನಾನು. ಇಲ್ಲಿ ಇಂಡಿಯಾಲಿದ್ದು ನಾವು ಸ್ಯಾರೀಸ್ ಎಲ್ಲ ಇಂಪೋರ್ಟ್ ಮಾಡಿ ಎಕ್ಸ್ಪೋರ್ಟ್ ಮಾಡಿ ಅಲ್ಲಿ ನಾವು ನಮಗೆ ಕಸ್ಟಮರ್ಸ್ ಇದ್ದಾರೆ, ಅವ್ರಿಗೆ ಸರ್ವಿಸ್ ಮಾಡ್ಕೊಂಡು ತಿಂಗಳಿಗೆ ನಾನು 1 ಲಕ್ಷ 2 ಲಕ್ಷ ಸಂಪಾದನೆ ಮಾಡ್ಕೊಂಡು ಆರಾಮ ಇದ್ದೆ ಸರ್. ಒಂದು ಸಮ್ ಆಕ್ಸಿಡೆಂಟ್ ಆಯ್ತು, ಎಲ್ಲಾ ಮನುಷ್ಯನೇ ಆಕ್ಸಿಡೆಂಟ್ ಆಗುತ್ತೆ, ಆ ಥರ ನನ್ನ ಲೈಫ್ ಒಂದು ಆಕ್ಸಿಡೆಂಟ್ ಆಯ್ತು. ಕೆಳಗಡೆ ಬಿದ್ಬಿಟ್ಟು ಮತ್ತೆ ಬೆಂಗಳೂರಿಗೆ ಬಂದು ಸಿಕ್ಕಾಕೊಂಡೆ. ಹೆಂಗ ಜೀವನ ಮಾಡಬೇಕು ಅರ್ಥ ಆಗಲ್ಲಂಗೆ ಅದೆಲ್ಲ ಹೇಳ್ದೆ ನಿಮಗೆ. ಆ ಥರದ್ದು ಆಚೆ ಬಂದು ಈಗ ನಾನು ಫುಲ್ ಫಿಟ್ಟ, ಮೆಂಟಲಿ, ಫಿಸಿಕಲಿ, ಫೈನಾನ್ಷಿಯಲಿ ಫಿಟ್ ಆಗಿ ನಮ್ ನಿಜ ಹೇಳ್ಬೇಕಂದ್ರೆ ಆಟೋ ಬಂದು ತಾಯಿ ಸರ್. ನಮಗೆ ಒಟ್ಟ ಹಸುರೆ ನಾವು ತಾಯಿ ತರ ಅನ್ನ ಬೇಕು ಅಂತ ಕೇಳತ್ತಾರ. ಅದು ಆಟೋ ಸ್ಟಾರ್ಟ್ ಮಾಡ್ರೆ ಸಾಕು ಸರ್. ಆಟೋ ಸ್ಟಾರ್ಟ್ ಮಾಡ್ರೆ ಓಡ್ತಾ ಇರುತ್ತೆ ಸರ್. ನಾನು ಹೇಳ್ತಾ ಇದ್ದೀನಿ ಸರ್, 95% ನಾನು ಮೀಟರ್ ಹಾಕಿ ಓಡಿಸೇ ಸರ್. ನಾನು ಇಷ್ಟು ದೂರ ನಾನು ಬಂದಿದ್ದಕ್ಕೆ ಬೆಳಗಿದ್ದಕ್ಕೆ ಕಾರಣ ಏನಂದ್ರೆ ನಾನು ಬೆಂಗಳೂರು ಮೂಲಕ್ಕೆ ಹೋಗ್ಬೇಕು. ಎಲ್ಲ ರೂಟ್ ನಂಗೆ ಗೊತ್ತಾಗಬೇಕಂದ್ರೆ ನಾನು ಮೀಟರ್ ಹಾಕೊಂಡು ಹೋಗ್ಬೇಕು. ಕಸ್ಟಮರ್ ಎಲ್ಲಿ ಕರೆದ್ರೆ ನಾನು ಬರ್ತೀನಿ ಗೊತ್ತಾ, ನಂಗೆ ಆ ಏರಿಯಾ ಬೇಕು. ನಾನು ಇವತ್ತು ಸರ್ ನಾನು 3 ವರ್ಷದ ಆಟೋ ಓಡಿಸ್ತಾ ಇದ್ದೀನಿ. ಎವ್ರಿ ಡೇ ಎವ್ರಿ ಏರಿಯಾ ಒಂದೊಂದು ಏರಿಯಾ ಡೈಲಿ ನೋಡ್ತಾನೆ ಇದ್ದೀನಿ. ಎಂದರೆ ನಾನು ಗೊತ್ತಾಗಬೇಕು, ನಾನು ನೋಡ್ಕೋಬೇಕು. ನಾಳೆ ನಮ್ಮ ಆಟೋ ಅವ್ರು ಏನೋ ಒಂದು ತೊಂದರೆ, ನಾನು ಅಲ್ಲಿ ಹೋಗ್ಬೇಕು, ನನಗೆ ಗೊತ್ತಿರ್ತದೆ, ನಾನು ಹೋಗಕ್ಕಾಗುತ್ತಾ? ಇಲ್ಲಾಂದ್ರೆ ಹೆಂಗೆ ಹೋಗಕ್ಕಾಗಲ್ಲ. How would you like to thank this city which gave you another life? Bangalore city give for me, it's a new birth for me. I never forget. This auto give for me beautiful life. ಬೆಂಗಳೂರಿನಲ್ಲಿ ಇರುವಂತಹ ಆಟೋ ಡ್ರೈವರ್ಗಳಲ್ಲಿ ವಿಶೇಷ ಅಂದ್ರೆ ಮಹಿಳಾ ಆಟೋ ಡ್ರೈವರ್ಗಳು. ನಮ್ಮ ಕಾರ್ಯಕ್ರಮದಲ್ಲಿ ತುಂಬಾ ಜನ ನೋಡಿದೀರಾ, ಬಟ್ ಇವರ ಪರಿಚಯ ಇನ್ನೂ ಆಗಿಲ್ಲ. ಯಾಕೆಂದ್ರೆ ಲೇಡಿ ಆಟೋ ಡ್ರೈವರ್ಗಳಲ್ಲಿ ಟೈಗರ್ ಅಂತ ಹೆಸರು ತಗೊಂಡಿರೋರು ಇವರು. ನಮ್ ರಘು ಅವರು ತುಂಬಾ ಹೇಳ್ತಾ ಇರ್ತಾರೆ. ಟೈಗರ್ ನಮಸ್ಕಾರ, ವೆಲ್ಕಮ್ ಟು ದ ಶೋ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಏನಕ್ಕೆ ಟೈಗರ್ ಅಂತಾರೆ ನಿಮ್ಗೆಲ್ಲರೂ? ಫುಲ್ ಅವಾಜ ಎಲ್ಲರಿಗೂ? ಅವಾಜ್ ಹಾಕೋತಾಗ ಅವಾಜ್ ಹಾಕ್ತಿರಿ. ಪ್ರೀತಿ ಮಾಡೋದ್ ಪ್ರೀತಿ ಮಾಡ್ತೀರಿ, ದ್ವೇಷ ಮಾಡೋದ್ ದ್ವೇಷ ಮಾಡ್ತೀರಿ. ಹಂಗೆ ನೀವ್ ಏನ್ ಕೊಡ್ತೀರಾ ಅದು ವಾಪಸ್ ಸಿಗತ್ತೆ ಅಂತ. ಹೌದು ಸರ್, ನಾವೇನ್ ಕೊಡ್ತೀರೋ ನಮಗೆ ಅದು ರಿಟರ್ನ್. ಬಾಲು ಗೋಡೆ ಕೊಡದ ರಿಟರ್ನ್ ಹೆಂಗ್ ಬರುತ್ತೋ ಹೌದು, ನಾವೇನ್ ಕೊಡ್ತೀರೋ ಅದು ನಮ್ಗೆ ರಿಟರ್ನ್ ಬಹುಮಾನ ಬರುತ್ತೆ. ಡೈಲಾಗ್ ರೈಟರ್ ಆಗ್ಬೇಕು ನೀವು ಫಿಲ್ಮ್ಗೆ. ಇವಾಗ ಹೇಳಿ, ಎಷ್ಟು ವರ್ಷ ಆಯ್ತು ನೀವು ಆಟೋ ಓಡ್ಸಕ್ ಶುರು ಮಾಡಿ? ದಿನ ನೀವು ಎಷ್ಟೋ ಸಾವಿರಾರು ಜನ ಆಟೋ ಡ್ರೈವರ್ಗಳಿಗೆ ಆಟೋ ಹೇಳ್ಕೊಡ್ಬೇಕು ಅನ್ನೋ ಆಸೆ ಇದೆಯಂತೆ ನಿಮ್ಗೆ. ಏನಿದು ನನ್ಗೆ ಹೇಳ್ತೀರಾ ಪ್ಲೀಸ್? ಸರ್, ಬಟ್ ಆಟೋ ಫೀಲ್ಡ್ ಬಂದಿದ್ದು ನಾನು ತುಂಬಾ ಕಷ್ಟಪಟ್ಟು ಈ ಫೀಲ್ಡ್ ಬಂದೆ. ಬಟ್ ನಂತರ ಹೆಣ್ಮಕ್ಳು ಆ ತರ ಕಷ್ಟಪಟ್ಟು ಬರಬಾರ್ದು. ಯಾವ್ದೋ ಒಂದ್ ಯಾರೋ ಟ್ರೈನಿಂಗ್ ಇದೆ ಅಂದಾಗ ಫ್ರೀಯಾಗಿ ಬಂದ್ ಕಲ್ಕೊಂಡು, ಬಟ್ ಅವ್ರ ಮನೆ ಜೀವನ ಅವ್ರು ಮಾಡ್ಲಿ ಅಂತ ಹೇಳಿ ಈ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದೀರಿ. ಎಷ್ಟು ಜನ ಕೇಳ್ಕೊಟ್ಟಿದ್ದೀರಾ ಇದುವರೆಗೂ? ಸರ್, ಆಲ್ರೆಡಿ 100 ಜನ ಮೇಲೆ ಆಗಿದ್ದಾರೆ. ಬೆಂಗಳೂರಲ್ಲಿ 1000 ಜನಕ್ಕೆ ನನ್ನ ಟಾರ್ಗೆಟ್ ಇದೆ. ಅದ್ರ ನಂತರ ಯಾರಾದ್ರೂ ನನ್ನಂತ ಉಟ್ಕೊಂಡು ಇರೋ ಹೆಣ್ಮಕ್ಳು ಕಳ್ಸ್ಕೊಡ್ತಾರ ಅನ್ನೋದು ಭ್ರಮೆಗೂ ಇದ್ದೀನಿ ನಾನು. 100 ಜನ ಅಟ್ಲೀಸ್ಟ್ 1000 ಜನದಲ್ಲಿ ಒಬ್ರು ಯಾರಾದ್ರೂ ನಮ್ಮಂತವ್ರು ಇದ್ದಾಗ ಅವ್ರು ಇನ್ನೊಂದಷ್ಟು ಜನ ಕರ್ಕೊಂಡು ಹೋಗ್ತಾರೆ ಮುಂದೆ. ವೆರಿ ನೈಸ್. ನಂತರ ಬೇರೆಯವ್ರ ಕಷ್ಟ ಪಡಬಾರ್ದು ಅಂದ್ರಲ್ಲ, ಏನ್ ಕಷ್ಟ ಪಟ್ರಿ ತಾವು?
ಸರ್ ಈ ಆಟೋ ಫೀಲ್ಡಿಗೆ ಬರೋದಕ್ಕೆ ಬಟ್ ನಾನು ತುಂಬಾನೇ ಕಷ್ಟಪಟ್ಟಿದ್ದೆ. ಅಂದ್ರೆ ನಮ್ಮ ಫ್ಯಾಮಿಲಿ ಆಗ್ಬೋದು, ನಮ್ದು ವೈಯಕ್ತಿಕವಾಗಿ ಜೀವನ ಆಗಿರ್ಬೋದು, ಇದ್ರಲ್ಲಿ ನಾನು ಬರ್ಬೇಕಂದ್ರೆ ಹಾಲಿಗೂ ಕಾಸಿರ್ಲಿಲ್ಲ. ನಾನು ಆಟೋ ಫೀಲ್ಡಿಗೆ ಬರ್ಬೇಕಾದಾಗ ಆಟೋದಲ್ಲಿ ಹೆಂಗೆ ಅಂದ್ರೆ ಇವತ್ತು ನನಗ ಹಾಲು ಕಾಸಿಲ್ಲ ಅಂದಾಗ ಒಂದ್ ರೌಂಡ್ ಹಾಕೊಂಬಂದು ಅಟ್ಲೀಸ್ಟ್ ಒಂದ್ 30 ರೂಪಾಯಿ ಸಂಪಾದನೆ ಮಾಡ್ತೀನಾ, ನನ್ ಮಕ್ಕಳು ಮನೆಗ್ ನೋಡ್ತೀನಾ, ಬೇರೆ ಯಾರ ಹತ್ರ ಕೈ ಚಚ್ಚಂಗಿಲ್ಲ. 30 ರೂಪಾಯಿ ಸಂಪಾದನೆ ಮಾಡಿ ನೆಕ್ಸ್ಟ್ ನೋಡೋಣ, ಗ್ಯಾಸ್ ಇಲ್ಲ ಅದಿಲ್ಲ ನೆಕ್ಸ್ಟ್, ಬಟ್ 30 ರೂಪಾಯಿ ಸಂಪಾದನೆ ಮಾಡಿ ಇವಾಗ ಟೈಮ್ಗೆ ಹಾಲು ಕೊಡ್ತೀನಲ್ಲ ಮಕ್ಕಳಿಗೆ, ಅದೊಂದು ವೆರಿ ಇಂಪಾರ್ಟೆಂಟ್. ಎಷ್ಟು ಜನ ಮಕ್ಕಳು ನಿಮ್ಗೆ? ನಮ್ಗೆ ಇಬ್ಬರು ಇದಾರೆ ಸರ್. ಸೊ ನಿಮ್ಗೆ ಈ ಸ್ವಾಭಿಮಾನದ ಬದುಕು ಏನ್ ಹೇಳ್ಕೊಟ್ಟಿದೆ, ಅದರಿಂದ ನೀವೇನ್ ಅಚೀವ್ ಮಾಡಿದೀರಾ ಅನ್ಸ್ತದೆ? ಸರ್ ಅವತ್ತು ನಾನು ಆಟೋ ಫೀಲ್ಡಿಗೆ ಬರ್ಬೇಕಾದ್ರೆ ಬಟ್ ಹಾಲಿಗೂ ಕಾಸಿಲ್ಲ ಅಂತ ಏನ್ ಹೇಳಿದ್ನು, ಬಟ್ ಅದೇ ಬದುಕು ನನ್ನ ಆಟೋ ಕೊಟ್ಟಿದೆ. ನಾನು ಇವತ್ತೊಂದು ಸೈಟ್ ಮಾಡಿದೀನಿ, ಒಂದು ಮನೆ ಲೀಸಲ್ಲಿ ಇದ್ದೀನಿ, 1 ತಿಂಗಳು ನಾನು ದುಡಿಮೆ ಮಾಡಿಲ್ಲ ಅಂದ್ರೆ ಜೀವನ ಮಾಡ್ತೀನಿ ಅಂತೇಳಿ ನನ್ನ ಆಟೋ ಕೊಟ್ಟಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ವೆರಿ ನೈಸ್. ನೀವು ಒಬ್ರು 50 ವರ್ಷದವ್ರು ಒಬ್ಬರಿಗೆ ಆಟೋ ಹೇಳ್ಕೊಟ್ರಂತಲ್ಲ, ಅವರು ನನಗೆ ಒಂದ್ ಮೆಟ್ರೋ ಸ್ಟೇಷನ್ ಹತ್ರ ಸಿಕ್ಕಾಗ ಹೇಳಿದ್ರು. ಹೆಂಗಿತ್ತು ಆ ಇನ್ಸಿಡೆಂಟ್ ಹೇಳ್ಕೊಟ್ಟಿದ್ದು? ಸರ್ ಅವ್ರಿಗಂತಂದ್ರೆ ಅವರು ನಾನು ಫಸ್ಟ್ ಟೈಮ್ ನಾನು ಏನು ಟ್ರೈನಿಂಗ್ ಕೊಟ್ಕೊಂಡು ಇದ್ ಮಾಡ್ತಾ ಇದ್ನು, ಆ ಟೈಮಲ್ಲಿ ಫೇಸ್ಬುಕ್ ಅಲ್ಲೆಲ್ಲ ಇದೆ. ಬಟ್ ನನ್ನ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಅವರು ಕಾಂಟ್ಯಾಕ್ಟ್ ಆದ್ರು. ಓಕೆ ಬನ್ನಿ ನಾನು ಅಂತ ಅವರು ಬಟ್ ಹೇಳಿದ್ರು ನನ್ನ ಏಜ್ ಆಗಿದೆ ಅಂತೇಳಿ. ನನಗೆ ಹೇಳ್ದೆ ಏಜ್ ಲಿಮಿಟ್ ಇಲ್ಲ, ನನ್ನ ಯಾವ್ದೋ ಫ್ಯಾಕ್ಟ್ರಿಗೆ ಹೋದ ಏಜ್ ಕೇಳ್ತಾರೆ, ಬಟ್ ನನಗೆ ಏಜ್ ಯಾವ್ದೇ ರೀತಿ ಲಿಮಿಟ್ ಇಲ್ಲ, ಬನ್ನಿ ಅಂತ ಹೇಳ್ದೆ. ಬಂದ್ರು ಓಕೆ ಅಂತ ಅವ್ರು ನಾನು ಫಸ್ಟ್ ನನಗೆ ನೆನಪಾಗಿದ್ದು ನನ್ನ ತಾಯಿಯವರು ಇಲ್ಲ, ಬಟ್ ಅವ್ರು ನೋಡಿದ ತಕ್ಷಣ ನನಗೆ ಆ ತಾಯಿ ಫೀಲ್ ಕಾಣ್ತು. ತಾಯಿಗ ಮಗಳು ಗುರು ಆಗ್ತಾ ಇದ್ದಾಳ ಅನ್ನೋದು ಫೀಲ್ ಕಾಡ್ತು ನನಗೆ. ತಾಯಿ ಆದ್ರೂ ನನ್ನ ಮಗಳಾದ್ರೂ ಇವತ್ತು ಅವ್ರಿಗ ನಾನು ಗುರು ಸ್ಥಾನದಲ್ಲೇ ನಿಂತ್ಕೊಂಡು ನಾನು ಡ್ರೈವಿಂಗ್ ಕಲ್ಸ್ಕೊಡ್ಬೇಕು ಅಂತ. ಅವರು ಓಕೆ ಅಂತ ಬಂದ್ರು. ಫಸ್ಟ್ ಟೈಮ್ ನನಗೆ ನೋಡಿ ಅವರು ಇದಾಯ್ತು, ಕರ್ಕೊಂಡ್ಬಂದು ಟ್ರೈನಿಂಗು ಕೊಟ್ಟೆ. ಒಂದ್ 3 days ಆತರ ಎಲ್ಲ ಟ್ರೈನಿಂಗ್ ಕೊಟ್ಟು ಶುರು ಆಯ್ತು. ಹಂಗೋ ಹಿಂಗೋ ಅವರು ಆಲ್ರೆಡಿ ಕಲ್ತ್ರು ಸ್ವಲ್ಪ. ಆಮೇಲೆ ಹೇಳಿದ್ರು ಅಯ್ಯೋ ನಾನು ಇದು ಓಡ್ಸಲ್ಲ, ನನ್ನ ಕೈಯಲ್ಲಿ ಆಗಲ್ಲ, ಡ್ರೈವಿಂಗ್ ಆಗಲ್ಲ ಅಂತೇಳಿ. ಒಂದಿನ ನಮ್ಮ ಮನೆ ಹತ್ರ ಕರ್ಕೊಂಡು ಹೋದೆ, ನನ್ನ ಡ್ರಾಪ್ ಮಾಡಿ ಆಮೇಲೆ ಕಳಿಸ್ರೆ ಹೋಗ್ತಾರಲ್ಲ ಧೈರ್ಯವಾಗಿ ಅಂತ. ಅವ್ರು ನಮ್ಮ ಮನೆ ಹತ್ರ ಬಂದ್ರು. 2 days ಅವರು ಏನ್ ಮಾಡಿದ್ರು, ಮನೆ ಹತ್ರ ಬಂದು ನಿಲ್ಸು. ನಮ್ಮ ಮನೆ ಹತ್ರ ಸ್ವಲ್ಪ ರೋಡ್ ಸರಿ ಇಲ್ಲ, ಈಗಿರೋ ಮನೆ ಹತ್ರ. ಆ ರೋಡಲ್ಲಿ ನಾನು ಹೋಗಲ್ಲ ಅನ್ಬಿಟ್ರು. ಅದು ಏನಾಗುತ್ತೆ, ಸ್ವಲ್ಪ ಹಿಂಗ್ ಎದ್ದೇಳುತ್ತೆ, ಬಾಡಿ ಬ್ಯಾಲೆನ್ಸ್ ಮಾಡ್ಬೇಕು, ಅವ್ರಿಗೆ ಗೊತ್ತಿಲ್ಲ. ಹಿಂಗ್ ಹೊಲ್ದು ಈ ಕಡೆ ಹೊಲ್ದು ಈ ಕಡೆ ಬಿದ್ದೋಗ್ತೀನಿ, ಭಯ ಆಡ್ತಾ ಇತ್ತು, ಅವ್ರಿಗೆ ಭಯ ಹುಟ್ಟಾಗ್ತಾ ಇತ್ತು. ಹಂಗಾಗಿ ಓಕೆ ಅಂತೇಳಿ ನಾನು ತಗೊಂಡೋದ್ರೆ ಗಾಡಿ ತಗೊಂಡೋಗಿ, ಇಲ್ಲಾಂದ್ರೆ ಇಲ್ಲೇ ನಿಲ್ಸಿ, ಇಲ್ಲೇ ಇರು, ನನ್ನ ತಾಯಿ ಇದ್ದಂಗಿದೆ, ನಿನಗೂ ಊಟ ಹಾಕ್ತೀನಿ, ನನಗೇನು ಬೇಜಾರಿಲ್ಲ ಅಂತಾನೆ ಹೇಳ್ದೆ. ನಾನು ಹೇಳ್ದೆ ಹಂಗೆ ಒಪ್ಪನಾಗ ಹೇಳ್ದೆ, ನಮ್ಮ ತಾಯಿ ಸ್ಥಾನದಲ್ಲಿದ್ದೆ, ಊಟ ಹಾಕ್ತೀನಿ, ನೀವು ಇರಿ ಅಂತ. ಓಕೆ ಅಂತ ಅವ್ರು 2 ದಿನ ನಮ್ಮ ಮನೆಗೆ ಇದ್ರು. ಅವ್ರಿಗೆ ಗೊತ್ತಾ, ಗಾಡಿ ತಗೊಂಡೋಗಕ್ ಆಗ್ತಾ ಇಲ್ಲ, ಬಿಟ್ಟು ಹೋಗಕ್ ಆಗ್ತಾ ಇಲ್ಲ, ಅವ್ರಿಗೆ ಬೇರೆ ರೂಟ್ ಹೋಗಕ್ ಆಗ್ತಾ ಇಲ್ಲ. ಓಕೆ ಅಂತ ಇದ್ರು 2 ದಿನ. ನಂದೇ ಬಟ್ಟೆ ಹಾಕೊಂಡು ನಮ್ದೇ ಇಟ್ಕೊಂಡು ನಾನು ಹೋಗ್ಲಿಲ್ಲ ಡ್ಯೂಟಿಗಿರಿ, ನೋಡೋಣ ನಂದೋ ನಿಂದು ಅಂತ ಸುಮ್ನೆ ಆಗೋದೆ. ಆಮೇಲೆ ನೆಕ್ಸ್ಟ್ ಡೇ ಆಮೇಲೆ 3ನೇ ದಿನ ಓಕೆ ಬೆಳಗ್ಗೆ ಸ್ವಲ್ಪ ಇಲ್ಲೇ ಟ್ರಯಲ್ ಕೊಡ್ತೀನಿ, ಟ್ರಯಲ್ ಮಾಡ್ಕೊಂಡು ಓಕೆ ಮಾಡ್ತೀನಿ ಬೇಗ ಇದ್ದು ಬೇಗ ರೆಡಿಯಾಗಿ ನನ್ಗಿನ ಮುಂಚೆನೆ ರೆಡಿಯಾಗಿ ನಿಂತ್ಕೊಂಡ್ರು. ಓಕೆ ಅಂತ ಒಂದ್ 3 ರೌಂಡ್ ಹಾಕಿದೆ. 4ನೇ ರೌಂಡ್ ಅವ್ರಿಗೆ ಕೊಟ್ಟು ಓಡಿಸ್ದೆ. ಆಮೇಲೆ ಸ್ವಲ್ಪ ಹಂಗೆ ಓಡಿಸಿದ್ರು. 5ನೇ ರೌಂಡ್ ಬಂದ್ ಹೇಳಿದ್ರು ಇಲ್ಲ ನಾನೇ ಹೋಗ್ತೀನಿ ಅಂತ. ನನಗೆ ಅವಾಗ ಖುಷಿ ಆಯ್ತು, ಪರವಾಗಿಲ್ಲ ನಾನೇನು ಅದೇ ರೋಡಲ್ಲಿ ವಾಪಸ್ ಕಳಿಸ್ದೆ. ನಾನು ಹೇಳ್ದೆ ನಾನು ಯಾವ ರೋಡಲ್ಲಿ ಅವ್ರನ್ನ ಹೋಗಕ್ ಕೇಳಿದ್ರೆ ಹೋಗ್ಲಿಲ್ಲ, ಬಟ್ ನನ್ನ ಗುರಿ ಏನ್ ಗೊತ್ತಾ, 1000 ಜನ ಹೆಣ್ಮಕ್ಳು ಕಳಿಬೇಕಂತ ಅವ್ರು ಬರ್ತಾರೆ, ಬಟ್ ಹಾಕಿರೋ ಇದನ್ನ ನಾವು ತೆಗಿಯಲ್ಲ, ಹಿಂದಕ್ಕ ತಗೊಂಡೋಗಿ ಅಂತಂದ್ರೆ ನೆಕ್ಸ್ಟ್ ಅದೇ ರೋಡಲ್ಲಿ ಅವ್ರು ಗಾಡಿ ಓಡಿಸ್ಕೊಂಡು ಹೋದ್ರು. ಇವತ್ತು ನನ್ನನ್ನು ಏನಾದ್ರು ಮೀಟ್ ಮಾಡ್ಬೇಕು, ನಮ್ಮ ಮನೇಲಿ ಬರ್ಬೇಕಂದ್ರೆ ಅದೇ ರೋಡಲ್ಲೇ ಬರ್ತಾರೆ, ಅದೇ ರೋಡಲ್ಲೇ ಹೋಗ್ತಾ ಇದ್ದಾರೆ. ದಿನ ಆಟೋ ಓಡಿಸ್ತಾರ, ದಿನ 1,500 ರಿಂದ 2,000 ಸಂಪಾದನೆ ಮಾಡ್ತಾ ಇರ್ತಾರೆ. ಅವ್ರ ಮನೆ ಸಂಸಾರ ಅವ್ರು ಕಟ್ಕೊಂಡಿದ್ದಾರೆ ಅಂತ ನನ್ ಖುಷಿ. ಯಾರೋ ಒಬ್ರು ಬೆಂಗಳೂರಲ್ಲಿ ಎಲ್ಲೋ ಒಂದ್ ಮೂಲೆಗ ಬಿಡಪ್ಪ, ಅವರಿಂದ ನನ್ನ ಹೆಸರು ಹೇಳಿಲ್ಲ ಅಂದ್ರೆ ಪರವಾಗಿಲ್ಲ, ಬಟ್ ಅವ್ರ ಜೀವನ ಅವ್ರು ಮಾಡ್ತಾರ, ಅವ್ರ ಮನೆಗ ಅವ್ರ ದೀಪ ಹಚ್ಕೊಂತಾರ ಅಂತ ನನ್ಗೆ ಅದು ಖುಷಿ ಇದೆ ಸರ್. ನನಗೆ ಬಹಳ ಹೆಮ್ಮೆ ಆಗ್ತಾರೆ, ಖುಷಿ ಆಗ್ತಾ ಇದೆ. ನಿಮ್ಮ ಈ ಅಭಿಯಾನ ಏನಿದೆ 1000 ಜನಕ್ಕೆ ಆಟೋ ಹೇಳ್ಕೊಡ್ಬೇಕು ಹೆಣ್ಮಕ್ಳಿಗೆ ಅನ್ನೋದು, ಇದು ಸಕ್ಸಸ್ ಆಗ್ಬೇಕು ಅಂತ ಹೇಳಿ ನಾನು ನಿಮ್ಗೆ ಮನಸ್ಪೂರ್ವಕವಾಗಿ ಹಾರೈಸ್ತೀನಿ. ನಿಮ್ಗೇನ್ ಅನ್ಸ್ತಾ ಇದೆ ನಮ್ಮ ಜೊತೆಗೆ ಇಷ್ಟೊತ್ತು ಹರಟೆ ಹೊಡೆದಿದ್ದು? ಒಬ್ಬ ಯಾರಿಗೂನು ನಾವು ಪರಿಚಯ ಇಲ್ಲ, ನಾವ್ ಏನೇ ಸಾಧನೆ ಮಾಡಿರ್ಲಿ ಏನೇ ಮಾಡ್ಲಿ, ನಮ್ಮನ್ನ ಒಂದು ಸೈಡಲ್ಲಿ ಬೆಂಗಳೂರಲ್ಲಿ ಒಂದು ಮೂಲೆಗೆ ನಾವು ಬದುಕ್ತಾ ಇದ್ದೀರಿ. ನಮ್ಮಂತವ್ರು ಏನಕ್ಕೂ ಇಲ್ಲ, ಏನೋ ಒಂದು ಮೂಲೆ ಸಾಧನೆ ಮಾಡ್ತಾವ್ರ ಅಂತೇಳಿ ಇಷ್ಟು ಜನ ಮುಂದೆ ನಾವು ಕರ್ಕೊಂಬಂದ್ ನಿಲ್ಸಿದಿರಲ್ಲ, ನಿಮ್ಗೆಲ್ಲ ತುಂಬಾ ಖುಷಿ ಆಗ್ತದೆ. ನಿಮ್ಗೆ ಆಯುಸ್ಸು ಆರೋಗ್ಯ ಕೊಡ್ಲಿ ಅಂತೇಳಿ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಖುಷಿ ಆಯ್ತು ನಿಮ್ ಜೊತೆಗೆ ಮಾತಾಡಿದ್ದು. ಥ್ಯಾಂಕ್ಸ್. ಜೈ ಪ್ರಭಾವತಿ, ಜೈ ಲೇಡಿ ಟೈಗರ್. ಅಣ್ಣ ಕೊಟ್ಬಿಟ್ಟಿದ್ದಾನೆ ನಮ್ಮಿಂದ ಬರುತ್ತೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಏನ್ ಸರ್, ಹೆಣ್ಮಕ್ಳಿಗೆ ಆಟೋ ಫ್ರೀ ಹೇಳ್ಕೊಡ್ಬೇಕು ಅಂತೇಳಿ ತಾವೇ ತಮ್ಮ ಆಟೋನ್ ಫ್ರೀ ಆಗಿ ಕೊಟ್ಟಿದ್ದೀರಂತ ಅವ್ರಿಗೆ ತುಂಬಾ ಖುಷಿ ಆಯ್ತು. ಏನ್ ಉದ್ದೇಶ ಆಯ್ತು ಸರ್ ತಮ್ಗೆ ಇದು ಮಾಡಿದಾಗ? ಸರ್, ನಾವು ಸಂಘಟನೆ ಶುರು ಮಾಡಿದಾಗ ಒಂದು ಗಾಡಿ ಶುರು ಮಾಡಿದ್ದೆ. ನಾನು ಆಟೋ ಓಡಿಸ್ಬೇಕಾದಾಗ ಆ ಆಟೋನ ಇನ್ನೊಬ್ರಿಗೆ ಬೆಳಕಾಗ್ಲಿ ಅಂತ ಗೋಸ್ಕರನೇ ಅದನ್ನ ಇಟ್ಬಿಟ್ಟಿದೀನಿ.
ಆ ಗಾಡಿನ. ಹ. ಅದು ಏನಾಯ್ತು, ಮಹಿಳಾ ಚಾಲಕರು ಬಂದು ಈ ತರ ಟ್ರೈನಿಂಗ್ ಕೊಡ್ಬೇಕು ಅಂತ ಬಂದಾಗ ಹ್ಮ್. ಒಂದು ನಿಮಿಷನೂ ಸಹ ಯೋಚನೆ ಮಾಡ್ದಂಗೆ ಹ್ಮ್. ಆ ಗಾಡಿ ಹೋಗಿ ಇವತ್ತು ಹ್ಮ್. ಏನು 14,000 ಜನ ಮೆಂಬರ್ ಹೆಂಗಾದ್ರು ಒಂದು ಆಟೋಯಿಂದ ಹ. ಅದೇ ರೀತಿ 1,000 ಮಹಿಳಾ ಚಾಲಕರು ಆಗ್ಬೇಕು ಅಂತೇಳಿ ಒಂದು ಆಸೆ, ಅವ್ರದ್ದೇನು ಕನ್ಸಿದೆಯಲ್ಲ. ಹ್ಮ್. ಆ ಯಾಕೆಂದ್ರೆ ಒಂದು ಬೇರೆ ಯಾವ ಗಾಡಿನೂ ತಗೊಬಂದು ಬೇರೆ ಯಾರು ಟ್ರೈನಿಂಗ್ ಕೊಡಕ್ಕಾಗಲ್ಲ. ಯಾಕೆಂದ್ರೆ ಗೇರ್ಗಳನ್ನ ಹಾಕ್ತಾರೆ. ಮೊನ್ನೆನೂ ಒಂದ್ 35,000 ಖರ್ಚಾಯ್ತು. ಅಂದ್ರೆ ಕಲಿಬೇಕಾದಾಗ ಏನಾಗುತ್ತೆ, ಅವರು ಗೇರ್ ಎಲ್ಲ ಹಾಕಿ ಇಂಜನ್ ಎಲ್ಲ ಪೀಸ್ ಆ ತರ ಎಲ್ಲ ಆಗುತ್ತೆ ಅನುಭವ. ಅಂದ್ರೆ ಏನು ಬೇಜಾರಿಲ್ಲ. ಯಾಕೆಂದ್ರೆ ಮಹಿಳೆ ಚಾಲಕರು ಮಹಿಳೆಯವರಿಗೆ ಸರ್ವಿಸ್ ಕೊಟ್ಟಾಗ ಅದೊಂದು ಏನು ಮಹಾತ್ಮ ಗಾಂಧೀಜಿಯವರು ನಡುರಾತ್ರಿಲಿ ಹೆಣ್ಮಕ್ಳು ಓಡಾಡ್ಬೇಕು ಅಂತ ಹೇಳಿದ್ರಲ್ಲ, ಅದು ಇಂತ ಅವ್ರು ಬಂದ್ರೆ ಮಾತ್ರನೇ ಈ ಡ್ರೈವಿಂಗ್ಗೆ. ಅದಕ್ಕೋಸ್ಕರ ಈ ನಿಮ್ಮ ಮುಖರು ನಾವು ಕೇಳ್ಕೊತಾ ಇದೀವಿ. 1,000 ಆಗ್ಬೋದು, 10,000 ಆಗ್ಬೋದು, ಎಷ್ಟು ಜನ ಆದ್ರೂನು ನಮ್ ಶಕ್ತಿ ಅನುಸಾರವಾಗಿ ನಾವು ಟ್ರೈನಿಂಗ್ ಕೊಡ್ಲಿಕ್ಕೆ ಸಿದ್ರಿದೀವಿ. ಪ್ರಭಾವತಿ ಅವರು ಸಿದ್ಧ ಇದ್ದಾರೆ. ಆದ್ರಿಂದ ಯಾರೇ ಬಂದ್ರುನು ಕೆಲಸ ಇಲ್ದರೆ ಸುಮಾರು ಜನ ಬೇರೆ ರಾಜ್ಯದಿಂದ ಬಂದಂತ ಮಹಿಳೆಯರು ಮೊನ್ನೆ ಟ್ರೈನಿಂಗ್ ಸೆಷನ್ ಹೋದ್ರು. ಮಲಯಾಳಿಯವರೆಲ್ಲ ಬಂದು ಟ್ರೈನಿಂಗ್ ಕಲಿತಾ ಇದ್ರು. ಅಂದ್ರೆ ನಾವು 2 ತರ ಆಗುತ್ತೆ. ಅವ್ರ ಮನೇಲಿದ್ರೆ ಅವ್ರು ಕನ್ನಡ ಕಲಿಯಲ್ಲ, ಆಚೆ ಬಂದ್ರೆ ನಮ್ ಭಾಷೆನೂ ಕಲಿತಾರೆ, ಕನ್ನಡಿಗರು ಆಯ್ತಾರೆ, ಮತ್ತೆ ನಮ್ಮ ಆಟೋ ಡ್ರೈವರು ಆಗ್ತಾರೆ. ಈ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಶುರು ಮಾಡಿದ್ವಿ. ತುಂಬಾ ಅದ್ಭುತವಾದ ಪ್ರತಿಕ್ರಿಯೆ ಬರ್ತಾ ಇದೆ. ಸುಮಾರು ಜನ ಬೆಂಗಳೂರಿನಲ್ಲಿ ಎಲ್ಲೇ ಹೋಗ್ತಾದ್ರೂ ಮಾತಾಡಿಸ್ತಾರೆ. ಆ ಖುಷಿ ಒಳಗಡೆ ಕಾರ್ ಒಳಗಡೆ ಇದು ಹಾಕೊಂಡ್ ಕೂತಿದ್ರು ಒಂದೊಂದು ಟೈಮು, ಡೋರ್ ಬಡಿದ್ಬಿಟ್ಟು ನೀವು ರಘುವರಲ್ವಾ ಅಂತಾರೆ. ಅಂದ್ರೆ ಅದೊಂದು ಖುಷಿ ವಿಚಾರ. ನಾನು ಅವಾಗ ಗಾಡಿ ಓಡಿಸ್ತೀನಿ, ಖುಷಿ ಆಗುತ್ತೆ ಆಟೋ ಓಡಿಸೋದು. ಇವಾಗ ಸ್ವಲ್ಪ ಕಮ್ಮಿ ಅಲ್ವಾ? ಇವಾಗ ಸ್ವಲ್ಪ ಕಮ್ಮಿ ಆಗಿದೆ. ಆಫೀಸ್ಗೆ ಕರ್ಕೊಂಡು ಹೋಗ್ತೀನಿ. ಚಿಕ್ಕದಾಗ ಒಂದು ಆಫೀಸ್ ಇದೆ, ಸಂಘಟನೆ ಕೆಲಸಗಳು ಇದೆ, ನಾನಾ ರೀತಿ ಕೆಲಸಗಳು ಇರೋದ್ರಿಂದ. ಆದ್ರೂನು ಬಿಡುವಿದ್ದಾಗ ಯೂನಿಫಾರ್ಮ್ ಹಾಕೊಂಡು ಮೀಟರ್ ಹಾಕೊಂಡೇ ಗಾಡಿ ಓಡಿಸ್ತೀನಿ. ನೀವು ಅವಾಗ್ಲೇ ಹೇಳಿದ್ರಿ ಬೇರೆ ರಾಜ್ಯದಿಂದ ಜನ ಬಂದು ಕಲಿತಾ ಇದಾರೆ ಅಂತ. ಬೇರೆ ರಾಜ್ಯದಿಂದ ಬಂದು ಇಲ್ಲಿ ಬದುಕನ್ನ ಕಟ್ಕೊಂಡಿರೋರು ಒಬ್ರನ್ನ ಪರಿಚಯ ಮಾಡ್ಕೊಡ್ತೀನಿ ಅಂತ ಹೇಳಿದ್ರಿ. ಯಾರು ಸರ್ ಅವರು? ಬೇರೆ ರಾಜ್ಯ ಅಂದ್ರೆ ನಮ್ಮವ್ರೆ, ಕನ್ನಡಿಗರೇ ಅವರು. ಅವರು ಇಂತ ಡ್ರೈವ್ ಮಾಡ್ದಂಗಿಲ್ಲ. 10 ವೀಲ್ ಲಾರಿ, ಬಸ್ಸು, ಬಾಂಬೆಲಿ ಎಲ್ಲ ಅವ್ರ ಜೀವನ ಕಳ್ಕೊಂಡು ಈಗ ಬೆಂಗಳೂರಿಗೆ ಬಂದಿದ್ದಾರೆ. ಬೆಂಗಳೂರಿನಲ್ಲೂ ಒಂದು ಶಿಸ್ತುಬದ್ಧವಾಗಿ ಆಟೋ ವೃತ್ತಿನಲ್ಲಿ ಬಂದಿದ್ದಾರೆ. ಲಾರಿ ಓಡಿಸ್ತಾ ಇದ್ದವರು ಆಟೋಗೆ ಬಂದು ಇವತ್ತು ನಮ್ಮ ಶೇಖರಣ್ಣ ಅವರು ಅಂತೇಳಿ ತುಂಬಾ ಅದ್ಭುತವಾಗಿ ಮಾತಾಡ್ತಾರೆ, ಮತ್ತೆ ಕಷ್ಟಕ್ಕೂ ಸ್ಪಂದಿಸ್ತಾರೆ. ಬನ್ನಿ ಶೇಖರಣ್ಣ ಅವರೇ. ಶೇಖರಣ್ಣ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಗೆ ಬಾಂಬೆಲಿ ಎಲ್ಲಿದ್ರಿ ತಾವು? ಬೋರಿಯಲ್ನಲ್ಲಿದ್ದು, ಬಾಂಬೆ ಬೋರಿಯಲ್ನಲ್ಲಿದ್ದು 20 ವರ್ಷ ಇದ್ದು ನಾವು ಬಾಂಬೆನಲ್ಲಿ. ಅಲ್ಲೂ ಆಟೋ ಓಡಿಸ್ತಾ ಇದ್ರ? ಅಲ್ಲಿ ನಾವು ಫಸ್ಟ್ ಲಾರಿ ಓಡಿಸಿದ್ದು. ನಾವು ಆಕ್ಚುಲಿ ನಮ್ದು ಹಿಸ್ಟ್ರಿ ಅಂದ್ರೆ ನಾನು ಹುಟ್ಟಿದ್ ಬೆಳೆದಿದ್ದೆಲ್ಲ ನಮ್ ಕರ್ನಾಟಕನೇ. ಹಾಸನ ಡಿಸ್ಟಿಕ್ ಜಾವಗಲ್ಲು ಓದಿದ್ದು. 10ನೇ ಕ್ಲಾಸು. ಓದ ಆಸೆ ಇತ್ತು, ಎಜುಕೇಶನ್ ಆಗ್ಲಿಲ್ಲ. ಬಂದು ಏನೋ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಹೋಟ್ಲಲ್ಲಿ ಅಲ್ಲಿ ಇಲ್ಲಿ ಕೆಲಸ ಮಾಡ್ಕೊಂಡು ನಮ್ಗೆ ಡ್ರೈವಿಂಗ್ ಅಂದ್ರೆ ಬಹಳ ಇಷ್ಟ ಇತ್ತು. ಫಸ್ಟ್ ಡ್ರೈವಿಂಗ್ ಕಲಿಬೇಕು ಅನ್ನೋದು ಬಹಳ ಇಷ್ಟ ಇತ್ತು. ಹಾಗಾಗಿ ನಾವು ಲಾರಿ ಓಡ್ಸಕ್ ಕಲ್ತ್ಕೊಂಡಿದ್ದು. ಫಸ್ಟ್ ಲಾರಿ ಓಡಿಸಿದ್ದು, ಆಮೇಲೆ ಕಾರ್ ಓಡಿಸಿದ್ದು, ಆಮೇಲೆ ಟ್ರಾವೆಲ್ಸ್ ಓಮಿನಿ ಬಂತಲ್ಲ ಅವಾಗೆಲ್ಲ ಅದೆಲ್ಲ ಓಡಿಸಿದ್ದು. ಅದಾದ್ಮೇಲೆ ಲಾಸ್ಟ್ಗೆ ಆಟೋ ವೃತ್ತಿ ಬಂದು. ಅಂದ್ರೆ ನಿಮ್ ಊರಿಗೆ ಬಂದು ಆಟೋ ಇಡುತ್ತೆ ನಿಮ್ಗೆ? ಅಲ್ಲೂ ಆಟೋ ಓಡಿಸ್ತಾ ಇದ್ದು. ಅಲ್ಲಿ ಅಲ್ಲೇ ಬಾಂಬೆನಲ್ಲಿ ಎಲ್ಲ ಕಲ್ತಿದ್ದು. ನಾ ಡ್ರೈವಿಂಗ್ ಆಕ್ಚುಲಿ ಕಲ್ತಿದ್ದೆ ಮಹಾರಾಷ್ಟ್ರದ ಬಾಂಬೆನಲ್ಲಿ ಎಲ್ಲ ಕಲ್ತಿದ್ದು. ಆಮೇಲೆ ನಾವು ಇಲ್ಲಿ ನೆಕ್ಸ್ಟ್ ನಮ್ ಮ್ಯಾರೇಜ್ ಆದ್ಮೇಲೆ ಬೆಂಗಳೂರಿಗೆ ಬಂದು ಸೆಟ್ಲ್ ಆಗ. ವೆರಿ ನೈಸ್. ಬೇರೆ ಮುಂಚೆ ನಾವು ಅಲ್ಲಿದ್ದು. ಶೇಖರಣ್ಣ, ಇವಾಗ ನೀವು ಬಾಂಬೆನಲ್ಲೂ ಆಟೋದವ್ರನ್ನ ನೋಡಿದೀರಾ? ಅವರಲ್ಲೂ ತುಂಬಾ ಒಳ್ಳೆಯವರಿದ್ದಾರೆ. ಯಾಕಂದ್ರೆ ನಾನು ಹೋದಾಗ ಚಿಲ್ಡ್ರೆ ಇಲ್ಲ ಅಂದ್ರೆ ಹೋಗಿ 2 ರೂಪಾಯಿ ಟೀ ತಗೊಂಡ್ಬಂದು ಚಿಲ್ಡ್ರೆ ಕೊಟ್ಟು ನಮ್ ಜೊತೆಗೆ ವ್ಯವಹಾರ ಮಾಡ್ತಾರೆ. ಆ ತರದ್ದು ಅಷ್ಟು ಪ್ರೊಫೆಷನಲ್ ಅಲ್ಲಿ. ಹೌದೌದು. ಬಾಂಬೆ ಆಟೋ ಡ್ರೈವರ್ಗಳ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ? ಬಾಂಬೆ ಆಟೋ ಡ್ರೈವರ್ಗಳಲ್ಲಿ ಒಳ್ಳೆ ತನ ಇದೆ. ಅಲ್ಲಿ ರಾತ್ರಿ 12 ಗಂಟೆ ಆಗ್ಲಿ 1 ಗಂಟೆ ಆಗ್ಲಿ ಮೀಟ್ರೇ ಹಾಕೋದು. ಅಲ್ಲಿ ಎಷ್ಟು ಗೊತ್ತಾ, 1.5 ಅಂದ್ರೆ 2 ರೂಪಾಯಿ ಎಕ್ಸ್ಟ್ರಾ ಅಷ್ಟೇನೆ. ಇಲ್ಲಿ ನಾವು 1.5 10 ಗಂಟೆ ಮೇಲೆ ತಗೊಂತೀವಿ. ಅಲ್ಲಿ ಬಾಂಬೆನಲ್ಲಿ 1 ಗಂಟೆ ಮೇಲೆ 10 ಗಂಟೆ ಮೇಲೆ ಸಿಗೋದು 2 ರೂಪಾಯಿ ಎಕ್ಸ್ಟ್ರಾ ದುಡ್ಡು. ಅದರಲ್ಲಿ ನಾವು ಯಾವಾಗಲೂ 24 hours ಮೀಟರ್ ಹಾಕೊಂಡೆ ಗಾಡಿ ಓಡಿಸೋದು ಅಲ್ಲಿ ಬಾಂಬೆನಲ್ಲಿ. ಹಾಗಾಗಿ ಅಲ್ಲಿ ಬಾಂಬೆಲಿ ಕರಪ್ಷನ್, ಆಟೋ ಅಲ್ಲಿ ಕರಪ್ಷನ್ ಅದು ಇಲ್ಲ. ಎಷ್ಟು ಆಟೋ ಡ್ರೈವರ್ಗಳು ಇರ್ಬೋದು ಬಾಂಬೆನಲ್ಲಿ? ನಾನು ಆಕ್ಚುಲಿ ಇಲ್ಲಿಗೆ ಬಂದೆ 20 ವರ್ಷ ಆಗೋಯ್ತು. ಬೆಂಗಳೂರಿಗೆ ಬಂದೇನೆ ನಾನು. ಅದಕ್ಕಿಂತ ಮುಂಚೆ ಅಲ್ಲಿಂದ್ರ ಒಂದು 3 ಲಕ್ಷ ಇದ್ದು ಅವಾಗಲೇನೆ 3 ಲಕ್ಷ ಇದ್ದು. ಇವಾಗ ಟ್ಯಾಕ್ಸಿ ಗೀಕ್ಸಿ ಅದೆಲ್ಲ ಟ್ಯಾಕ್ಸಿ ಇಲ್ಲ, ಅವಾಗಲೂ ಟ್ಯಾಕ್ಸಿ ಇತ್ತು. ಆದ್ರೆ ಅಲ್ಲಿ ಅರ್ಧ ಸಿಟಿ ಮಾತ್ರ ಟ್ಯಾಕ್ಸಿ, ಅರ್ಧ ಸಿಟಿ ಮಾತ್ರ ಆಟೋ. ಅರ್ಧ ಸಿಟಿ ನಮ್ಮ ಆಟೋ ಎಂಟ್ರಿನೇ ಇರ್ಲಿಲ್ಲ. ಹೌದು, ಅರ್ಧ ಇನ್ನರ್ಧ ಇಲ್ಲ, ಎಂಟ್ರಿ ಇಲ್ಲ ಅಲ್ಲಿ. ಅರ್ಧ ಸಿಟಿ ಮಾತ್ರ ಆಟೋ ಎಂಟ್ರಿ. ಅಲ್ಲಿಂದ ಇಲ್ಲಿಗೆ ಬಂದು ನೀವು ನಿಮ್ ಜೀವನ ಕಟ್ಕೋಬೇಕಾದ್ರೆ ಈ ಆಟೋ ಹೆಂಗ್ ಸಹಾಯ ಮಾಡ್ತೇನೆ ನಿಮ್ಗೆ?
ಅಲ್ಲಿಂದ ಆಕ್ಚುಲಿ ಬಂದು ನಂದು ಬಂದಿದ್ದು ಅಂದ್ರೆ ನಮ್ಮ ಮಿಸ್ಸಸ್ ಮದುವೆ ಆಯ್ತಲ್ಲ, ಮದುವೆ ಆದ್ಮೇಲೆ ನಮ್ಮ ಮ್ಯಾರೇಜ್ ಆದ್ಮೇಲೆ ನಮ್ಮ ಮಿಸ್ಸಸ್ ಅಲ್ಲಿ ಸೆಟ್ ಆಗಿಲ್ಲ, ನಾವು ಸೀದಾ ಅಲ್ಲಿಂದಲೇ ಆಟೋ ತಗೊಂಡು ಇಲ್ಲಿ ಅದನ್ನೇ ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಬೆಂಗಳೂರಿನಲ್ಲಿ ಇಲ್ಲೇ ನಾವು ಗಾಡಿ ಓಡಿಸಿದ್ದು. ಆಕ್ಚುಲಿ ಡ್ರೈವಿಂಗ್ ಲೈನ್ ಬರ್ಬೇಕಂತ ಇದ್ದಿದ್ದು. ನಾನು ಸುಮಾರು ಬಾಂಬೆನಲ್ಲಿ ಫಸ್ಟ್ ನಾನು ಒಂದ್ ಕೆಲಸ ಮಾಡಿಲ್ಲ. ನಾನು ಆಕ್ಚುಲಿ ಲಾರಿ ಓಡಿಸ್ತೆ, ಲಾರಿನೂ ಕೈ ಹಿಡಿಲಿಲ್ಲ, ಕಾರ್ ಓಡಿಸ್ತೆ, ಎಲ್ಲೋ ಕೈ ಹಿಡಿಲಿಲ್ಲ. ಆಕ್ಚುಲಿ ಫಸ್ಟ್ ಪ್ರೈವೇಟ್ ಏರ್ಲೈನ್ಸ್ ನಮ್ಮ ಇಂಡಿಯಾದಲ್ಲಿ, ಇಡೀನಲ್ಲಿ ವರ್ಲ್ಡ್ ಅಲ್ಲಿ ಅನ್ಕೊಳ್ಳಿ, ಈಸ್ಟ್ ವೆಸ್ಟ್ ಏರ್ಲೈನ್ಸ್, ಅದರಲ್ಲೂ ಕೂಡ ನಾನು ಕೆಲಸ ಮಾಡಿದೆ. ಅದು ಕೂಡ ಕಂಪ್ನಿ ಬಂದಾಗೋಯ್ತು. ಆಮೇಲೆ ಸ್ವಂತ ಕಂಪ್ನಿ ಮಾಡಿದೆ, ಸ್ಕ್ರೀನ್ ಪ್ರಿಂಟಿಂಗ್, ವಿಸಿಟಿಂಗ್ ಕಾರ್ಡು, ಲೆಟರ್ ಹೆಡ್ ಅದೆಲ್ಲ ನಾನು ಪ್ರಿಂಟ್ ಮಾಡ್ತಾ ಇದ್ದೆ. ಅದು ಕೂಡ ಅದರಲ್ಲೂ ನನಗೆ ಲಾಸ್ ಆಯ್ತು. ಅದು ಲಾಸ್ ಆದ್ಮೇಲೆ ನಾನು ಆಟೋ ಲೈನಿಗೆ ಬಂದಿದ್ದು. ಆಮೇಲೆ ನಾನು ಆಟೋ ತಗೊಂಡೆ ಅಲ್ಲೇ ಬಾಂಬೆನಲ್ಲಿ. ಆಟೋ ತಗೊಂಡು ಆಮೇಲೆ ಸ್ವಲ್ಪ ಸುಧಾರಿಸ್ಕೊಂಡೆ. ಆಮೇಲೆ ಊರಿಗೆ ಬಂದಿರ್ಲಿಲ್ಲ. ಆಟೋ ಲೈನಿಗೆ ಬಂದ್ಮೇಲೆ ಊರಿಗೆ ಬಂದೆ, ಮದುವೆ ಆದೆ, ಆಮೇಲೆ ಬೆಂಗಳೂರಿಗೆ ಸೆಟ್ಲ್ ಆದೆ. ಆಟೋ ಇಂದ ತಮ್ಮ ಬದುಕನ್ನ ಹೇಗೆ ಕಟ್ಕೊಂಡಿದ್ದೀರಾ? ಎಷ್ಟು ಜನ ಮಕ್ಕಳು, ಅವ್ರ ಮದುವೆಗೆ ಏನಾದ್ರು ಮಾಡಿದೀರಾ? ಇಲ್ಲ, ನಮ್ಗೆ ಒಬ್ಳೆ ಮಗಳು. ನಮ್ ಲೇಟ್ ಮ್ಯಾರೇಜ್. ನಾವು ಮದುವೆಗೆ ಮುಂಚೆ ಬಾಂಬೆಲಿ ಇದ್ದಿದ್ದರಿಂದ ನಮ್ದು ಮ್ಯಾರೇಜ್ ಆಗಿದ್ದು ಲೇಟು. ಒಬ್ಳೆ ಮಗಳು. ಈಗ BSc ಕಂಪ್ಲೀಟ್ ಆಗಿದೆ, MSc ಸೇರಿಸ್ಬೇಕು ಅಂತ ಇದೀವಿ. ಇನ್ನ ಟ್ರೈನ್ ಮಾಡ್ತಾ ಇದೀನಿ. ಇದೆಲ್ಲವನ್ನು ನೀವು ಆಟೋ ಇಂದ ಎಲ್ಲಾನು ಆಟೋದಿಂದಲೇ ನಾವು ನೋಡಿದ್ದು, ಬೇರೆ ಇಲ್ಲ. ಬೇರೆ ಎಲ್ಲದ್ರಲ್ಲಿ ನಮ್ಗೆ ಏನು ಕೈ ಹಿಡಿಲಿಲ್ಲ. ನಾವು ಸ್ವಂತ ಬಿಸ್ನೆಸ್ ಆಗ್ಲಿ ಇಲ್ಲ ಬೇರೆ ಕಡೆ ಕೆಲಸ ಮಾಡಿದ್ದಾಗ್ಲಿ ಯಾವ್ದು ಕೈ ಹಿಡಿಲಿಲ್ಲ. ಎಲ್ಲ ನಮ್ಮ ಆಟೋದಿಂದಲೇ ನಾವು ಬದುಕ್ತಾ ಇರೋದು. ಆಟೋದಿಂದಲೇ ನಮ್ಗೆ ಜೀವನ ಸಿಕ್ಕಿದ್ದು. ಸರ್, ತುಂಬಾ ಖುಷಿ ಆಯ್ತು. ತುಂಬಾ ನನಗೆ ಸಂತೋಷ ಆಯ್ತು. ನಮ್ಮ ರೇಡಿಯೋನೆಲ್ಲ ಕೇಳ್ತಾ ಇದ್ರಿ. ಹೌದೌದು, ನೀವು ಆದ್ರಿಂದ ಕೇಳ್ತಾ ಸಿಕ್ಕಾಪಟ್ಟೆ ಕೇಳ್ತಾ ಇದ್ದ ಅವಾಗೆಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಸರ್, ಒಂದ್ ಕೈನಲ್ಲಿ ಹೇಗೆ ಎಲ್ಲ ಬೆರಳುಗಳು ಬೇರೆ ಬೇರೆ ಆಕಾರ ಇದೆ, ಬಟ್ ಎಲ್ಲದಕ್ಕೂ ಅದರದೇ ಆದಂಥದ್ದು ಗುಣಗಳಿದೆ, ಕ್ವಾಲಿಟೀಸ್ ಇದೆ, ಅದರದ್ದು ಅದು ಇಂಪಾರ್ಟೆನ್ಸ್ ಇದೆ. ಅದೇ ರೀತಿ ಎಲ್ಲಾ ತರದ ಆಟೋ ಡ್ರೈವರ್ಗಳನ್ನ ನಂಗೆ ಪರಿಚಯ ಮಾಡಿಕೊಟ್ರಿ. ಎಷ್ಟು ಖುಷಿ ಆಯ್ತು ಗೊತ್ತಾ ನನಗೆ. ಅಂದ್ರೆ ಇಷ್ಟೆಲ್ಲ ವೆರೈಟಿ ಇರುವಂತ ಆಟೋ ಡ್ರೈವರ್ಗಳನ್ನ ತಾವು ಮುಂದಕ್ಕೆ ಕರ್ಕೊಂಡು ಹೋಗ್ಬೇಕು, ಅವ್ರಿಗೊಂದು ಮಾರ್ಗದರ್ಶನ ಹಾಕೊಡ್ಬೇಕು. ನಿಮ್ ಕೆಲಸ ಎಷ್ಟು ಕಷ್ಟಕರವಾಗಿರುತ್ತೆ ಸರ್? ಸರ್, ಕಷ್ಟ ಅನ್ಕೊಂಡ್ರೆ ಕಷ್ಟ. ಇದೆಲ್ಲ ಎಲ್ಲಾರ್ಗೂ ಸಿಗಲ್ಲ ಸರ್. ಇದು ನನಗೇನೋ ಭಗವಂತ ಕಳ್ಸಿದಾನೆ ಈ ಕೆಲಸ ಮಾಡು ಅಂತ ಹೇಳಿ. ಅದೇ ಯಾರೇ ಬಂದು ನಮ್ ಚಾಲಕರು ಬಂದಾಗ ಯಾರೇ ಬಂದು ಕೇಳಿದ್ರು ನನ್ನ ಹತ್ರ ಬರ್ತಾರೆ ಅಂದ್ರೆ ನನ್ನ ಕೈಲಿ ಆಗುತ್ತೆ ಅಂತ ಹೇಳಿ ಬರ್ತಾರೆ. ನಾನು ಅಷ್ಟೇ, ಇವತ್ತವರ್ಗುನು ಆಗುತ್ತೋ ಬಿಡುತ್ತೋ ಧೈರ್ಯವಾಗಿ ಮುಂದೆ ನುಗ್ತಾ ಇದೀನಿ. ಎಲ್ಲ ನಮ್ ಚಾಲಕರು ಹಿಂದೆ ಬರ್ತಾ ಇದಾರೆ. ನಮ್ಮ ಉದ್ದೇಶ ಬೆಂಗಳೂರು ಶಾಂತಿಯುತ ನಗರವನ್ನು ಮಾಡ್ಬೇಕು. ಆ ಒಂದು ಅಜೆಂಡಾ ಮೇಲೆ ನಾವು ಈ ಸಂಘಟನೆ ಕಟ್ಟಿರೋದು. ಇದರಿಂದ ಏನು ಚಿಕ್ಕ ಮರ ಇವತ್ತು ದೊಡ್ಡ ಆಲದ ಮರದ ತರ ಬೆಳ್ಕೊಂಡಿದೆ. ಎಲ್ಲ ಬೆಂಗಳೂರಿನಲ್ಲಿ ಎಲ್ಲ ನಗರಕ್ಕೆ ಹೋದ್ರು, ಬೆಂಗಳೂರು ಯಾವುದೇ ಮೂಲೆಗೆ ಹೋದ್ರು ನಮ್ ಪೀಸ್ ಆಟೋ ಚಾಲಕರು ಸಿಗ್ತಾರೆ. ಮತ್ತೆ ನಮ್ ಬೆಂಗಳೂರು ಆಟೋ ಚಾಲಕರು, ನಮ್ ಸಂಘ ಅಂತಲ್ಲ, ಬೆಂಗಳೂರು ಆಟೋ ಚಾಲಕರು ತುಂಬಾ ಒಳ್ಳೆ ಚಾಲಕರು ಅಂತ ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವುದೇ ಒಬ್ರಿಗೆ ಕಷ್ಟ ಅಂತ ಬಂದ್ರು ಮೊದಲು ರೋಡಲ್ಲಿಗೆ ಬರೋರೆ ನಮ್ಮ ಆಟೋ ಚಾಲಕರು. ಅದು ಪೂರ್ತಿ ನಮ್ ದೇಶಕ್ಕೇನೆ ಕಲಿಸ್ಕೊಟ್ಟಿದೆ ಬೆಂಗಳೂರು ಆಟೋ ಚಾಲಕರು ಒಳ್ಳೆತನ. ಬೇರೆ ಕಡೆನೂ ಸುಮಾರು ಜನ ಮಾತಾಡ್ತಾರೆ. ನಾವು ಬೇರೆ ಬೇರೆ ಕಡೆ ಟ್ರೈನಿಂಗ್ ಹೋದಾಗ ಹೇಳ್ತಾರೆ, ಬೆಂಗಳೂರಲ್ಲಿ ಆಟೋ ಡ್ರೈವರ್ ಕಂಡ್ರೆ ಯೂನಿಟಿ ನಮ್ಗೆ ತುಂಬಾ ಇಷ್ಟ ಆಯ್ತು ಅಂತೇಳಿ. ಅದು ನಮ್ಮೆಲ್ಲ ಚಾಲಕರ ಶಕ್ತಿ ಸರ್. ಅದು ವೆರಿ ನೈಸ್ ಸರ್. ಇವಾಗ ಹೇಳಿ, ಬೆಂಗಳೂರಿನಲ್ಲಿ ಯಾವ್ಯಾವ ತರದ ಆಟೋಗಳಿದೆ ಸರ್? ಬೆಂಗಳೂರಿನಲ್ಲಿ ಮುಂಚೆ ಪೆಟ್ರೋಲ್ ಗಾಡಿ ಇತ್ತು, ಪೆಟ್ರೋಲ್ ಬಂದ್ ಮಾಡಿ LPG ಬಂತು. LPG ವೆಹಿಕಲ್ ಅಂತ ಈಗ್ಲೂ ಇದೆ ಬೆಂಗಳೂರಿನಲ್ಲಿ. LPG ಬದಲಿಗೆ ಈಗ ಒಂದ್ 2-3 ವರ್ಷದಿಂದ CNG ಅಂತ ಬಂತು. ಪೆಟ್ರೋಲು LPG ಇದೆ, ಮತ್ತೆ CNG ವಿತ್ ಪೆಟ್ರೋಲ್ ಗಾಡಿ ಇದಾವೆ. ಮತ್ತೆ ಇವಾಗ EV ಎಲೆಕ್ಟ್ರಿಕ್ ವೆಹಿಕಲ್ಗಳು ತುಂಬಾ ಆಗ್ತಾ ಇದೆ ಬೆಂಗಳೂರಿನಲ್ಲಿ. ಚಾಲಕರಿಗೂ ಜಾಗೃತಿ ಆಗ್ತಾ ಇದೆ. ತುಂಬಾ ಎಲೆಕ್ಟ್ರಿಕ್ ಕಂಪ್ನಿಗಳು ಬಂದಿದಾವೆ. ಎಲೆಕ್ಟ್ರಿಕ್ ಗಾಡಿಗಳು ಈಗ ಸುಮಾರು ರೋಡ್ ನಲ್ಲಿ ಯಾವ್ದು ನೋಡಿದ್ರು ಕಾಣ್ತಾ ಇದೆ. ಬ್ಲೂ ಕಲರ್ ಇರುತ್ತೆ, ಬ್ಲೂ ಕಲರ್ ಅಲ್ಲಿ ಇರುತ್ತೆ. ಇನ್ನೊಂದು ಕ್ಯೂಟ್ ಅಂತ ಹೇಳಿ ಇಲ್ಲಿದೆ ನೋಡಿ ಗಾಡಿ. ಆ ಗಾಡಿ ಒಂದು ಇವಾಗ ಆಟೋ ಚಾಲಕರೆಲ್ಲ ಶಿಫ್ಟ್ ಆಗ್ತಾ ಇದಾರೆ. ಅಂದ್ರೆ ಇದು ಆಟೋ ಕ್ಯಾಟಗರಿಗೆ ಸೇರುತ್ತೆ. ಅದ್ರಲ್ಲೂ ಮೀಟರ್ ಕೊಟ್ಟಿದ್ದಾರೆ. ಇನ್ನ ಯಾರಿಗೂ ಅಷ್ಟೊಂದ್ ಜನಕ್ಕೆ ಮಾಹಿತಿ ಇಲ್ಲ. ಇದ್ರ ಮುಖಾಂತರ ಅವರು ಕೈ ಹಾಕಿದ್ರೆ ಮೀಟರ್ ಹಾಕೊಂಡು ಹೋಗ್ತಾರೆ ಆಟೋ ತರನೇ. ಹೌದಾ? ಎಷ್ಟಾಗತ್ತೆ ಸರ್ ಈ ಗಾಡಿ ಸರ್? ಇದು ಆ ಗಾಡಿ ಶೋರೂಮ್ ಆನ್ ರೋಡ್ ಎಲ್ಲ ಸೇರಿ ಒಂದು 3,95,000 ಆಗುತ್ತೆ. ಅರೌಂಡ್ 4 lakhs. ಆಟೋ ಎಷ್ಟಾಗುತ್ತೆ ಸರ್ ಹೊಸದು? 2,65,000. ವೆರಿ ನೈಸ್ ಸರ್. ನಂದೊಂದು ಪ್ರಶ್ನೆ, ಎಷ್ಟೋ ಜನ ಆಟೋ ಡ್ರೈವರ್ಗಳಿದ್ದಾರೆ. ಇದೇ ತರ ಯಾರಾದ್ರೂ ಆಟೋ ಓಡಿಸ್ಬೇಕು, ಅವ್ರದೇ ಒಂದು ಸ್ವಂತ ಆಟೋ ಹಾಕ್ಬೇಕು ಅನ್ನೋದಾದ್ರೆ ಏನ್ ಪ್ರೊಸೀಜರ್ ಇದೆ ಸರ್? ಅದಕ್ಕೆ ಅದ್ರ ಬಗ್ಗೆ ಹೇಳ್ಬೋದಾ? ಸರ್, ಬೆಂಗಳೂರಿನಲ್ಲಿ ಒಂದು ಚಿಕ್ಕ ಅಮೌಂಟ್ ಇದ್ರು ಸಾಕು. ಒಂದು 80,000 ರೂಪಾಯಿ ದುಡ್ಡು ಇರ್ಬೇಕು ಮೊದ್ಲು. ಬ್ಯಾಡ್ಜ್ ಇರ್ಬೇಕು. ಬಂತು ಅಂದ್ರೆ ಬಜಾಜು, ಶ್ರೀರಾಮು, ಬ್ಯಾಂಕ್ಗಳು ಎಲ್ಲಾರು ಆಟೋ ಚಾಲಕರಿಗೆ ಲೋನ್ ಕೊಡ್ಲಿಕ್ಕೆ ರೆಡಿ ಇದ್ದಾರೆ.
ಆಟೋ ಮೇಲೆ ನಂಬಿ ಲೋನ್ ಕೊಡೋದು ಅವ್ನ್ ನೋಡಿ ಎಲ್ಲ. ಆದ್ರಿಂದ ಆಟೋ ತಗೊಳೋದು ತುಂಬಾ ಈಸಿ ಆಗಿದೆ. ಏನು ಅಂತ ದೊಡ್ಡ ಸಮಸ್ಯೆ ಇಲ್ಲ. ಸರ್ಕಾರದಿಂದ ಪರ್ಮಿಟ್ ಸಿಗುತ್ತೆ. ಸರ್ಕಾರದಿಂದ ನಿಮ್ಗೆ ಬ್ಯಾಡ್ಜು DL ಸಿಗುತ್ತೆ. ಆಟೋ ಶೋರೂಮ್ಗಳು ಇದಾವೆ ಬೆಂಗಳೂರಿನಲ್ಲಿ, ಆಟೋ ಶೋರೂಮ್ಗಳು. ಅವ್ರವ್ರ ಕಂಪ್ನಿ ಯಾವ್ಯಾವ ಕಂಪ್ನಿ ಇಷ್ಟ ಇರುತ್ತೆ ಆ ಕಂಪ್ನಿದು ನಾವು ಲೋನ್ ಪ್ರೊಸೆಸ್ ಎಲ್ಲ ಇದೆ, ನಾವು ಮಾಡ್ಕೊಡ್ತೀವಿ. ನಮ್ಮಂತ ಬೆಂಗಳೂರಿನಲ್ಲಿ ಇರುವಂತ ಎಲ್ಲಾರು ಸಂಘಟನೆಯವ್ರ ಹತ್ರ ಹೋದ್ರು ಸಹ ಅವ್ರಿಗೆ ಒಂದ್ ಮಾರ್ಗದರ್ಶನ ನೀಡಿ ಯಾವ ಗಾಡಿ ಬೇಕು, ಏನ್ ಬಜೆಟ್ ಅಲ್ಲಿ ನೋಡ್ತಾರೆ. ಹಳೆ ಗಾಡಿ ತಗೊಂಡಂಗಿದ್ರೆ ಹಳೆ ಗಾಡಿ ಒಂದ್ ರೇಟ್ ಇರುತ್ತೆ, ಹೊಸ ಗಾಡಿ ತಗೊಂಡಂಗಿದ್ರೆ ಹೊಸ ಗಾಡಿದು ಒಂದ್ ರೇಟ್ ಇದೆ. ಅದನ್ನ ನಾವು EMI ಕಂತಲ್ಲೂ ಸಹ ಮಾಡ್ಕೊಡ್ತೀವಿ. ಸರ್, ಆಟೋದವ್ರ ಬಗ್ಗೆ ಗೊತ್ತಿಲ್ಲಿರೋ ಎಷ್ಟೋ ವಿಚಾರಗಳು ನನಗೆ ಈ ಕಾರ್ಯಕ್ರಮದ ಮೂಲಕ ನನಗೆ ಗೊತ್ತಾಯ್ತು. ನನಗೆ ಇದು ಕೊನೆ ಎಪಿಸೋಡ್ ಈ ಸೀಸನ್ಗೆ ಅಂತ ಹೇಳೋದಕ್ಕೆ ಬಹಳ ಬೇಜಾರಾಗ್ತಾರೆ. ಯಾಕೆಂದ್ರೆ ಬೇರೆ ಬೇರೆ ಊರುಗಳಿಗೆ ಹೋಗಿ ಅಲ್ಲಿಯ ಜನ, ಅವರ ಕಲ್ಚರು ಮತ್ತೆ ಅವರ ಪ್ರೀತಿಯನ್ನ ಸ್ವೀಕರಿಸಿ ಅವರ ಕತೆಗಳನ್ನ ಜನರಿಗೆ ತಲುಪಿಸೋ ಈ ಒಂದು ಪ್ರಾಸೆಸ್ ಏನಿದೆ ನನಗೆ ಮತ್ತು ನನ್ನ ತಂಡಕ್ಕೆ ಬಹಳ ಹತ್ರ ಆಗೋಗಿದೆ. ಆ ಥರದ್ರಲ್ಲಿ ತಮ್ಮ ಪೀಸ್ ಆಟೋ ಆಗ್ಬೋದು ಅಥವಾ ARDO ಆಗ್ಬೋದು, ನಮ್ಮ ಯಾತ್ರೆ ಆಗ್ಬೋದು, ಈ ಎಲ್ಲ ಸಂಘಟನೆಗಳು ನಮ್ಮ ಕೈ ಜೋಡಿಸಿ ಈ ಕತೆಗಳನ್ನ ಹೇಳೋದಕ್ಕೆ ತುಂಬಾ ಸಹಾಯ ಮಾಡಿದ್ದಾರೆ. ಮೊದಲನೇದಾಗಿ ಅವರೆಲ್ಲರ ಪರವಾಗಿ ತಮ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ನಾನು. ತಮ್ಗೆ ಈ ಮೀಟರ್ ಹಾಕಿ ಪ್ಲೀಸ್ ಜರ್ನಿ ಹೇಗೆ ಅನ್ನಿಸ್ತು ಸರ್? ತಾವೆಲ್ಲ ಸಂಚಿಕೆಗಳನ್ನ ನೋಡಿದೀರಾ, ಹೇಗೆ ಅನ್ನಿಸ್ತು ತಮಗೆ? ಸರ್, ಈಗ ನಮ್ ಸ್ಟೋರಿಗಿಂತ ಬೇರೆ ಸ್ಟೋರಿ ಕೇಳ್ಬೇಕಾದ್ರೆ ಅದ್ರಲ್ಲಿ ನಾವೇನು ಅಂತ ಹೇಳಿ ಫೀಲ್ ಆಗ್ತಾ ಇತ್ತು. ಅಷ್ಟು ಅಚ್ಚುಕಟ್ಟಾಗಿ ಮತ್ತೆ ಪ್ರಾಮಾಣಿಕವಾಗಿ ಕೆಲಸ ಆಗಿದೆ ಸರ್. ಸುಮ್ನೆ ಒಬ್ಬೊಬ್ರು ಬರ್ತಾರೆ ಏನೋ ಶೂಟ್ ಮಾಡೋದು ಆತರ ಅಲ್ಲ. ಇವತ್ ನಮ್ಗೆ ಆ ಕಷ್ಟ ಗೊತ್ತಾಯ್ತು. ನೋಡೋದು ಈಸಿ, ಆ ಕೆಲಸ ಮಾಡೋದು ತುಂಬಾ ದೊಡ್ಡ. ಮತ್ತೆ ಆ ಸ್ಟೋರಿಗಳು ನೀವು ಅವ್ರ ಕೈಲಿ ತಗ್ಸಿರೋ ಭಾಷೆ ಎಲ್ಲೂನು ಯಾರಿಗೂನು ಒಂದು ಚೂರು ನೋವಾಗ್ದಂಗೆ, ಯಾಕಂದ್ರೆ ಬೇರೆ ಏನ್ ಬೇಕಾದ್ರೂ ಬಳಸ್ಬಿಡ್ತಾರೆ ಈಗಿನ ಮಾಧ್ಯಮ ವೈರಲ್ ಆಗ್ಲಿಕ್ಕೋಸ್ಕರ. ನೀವು ಪ್ರಾಮಾಣಿಕವಾಗಿ ಅವ್ರಿಗೆ ಏನ್ ಗೌರವ ಕೊಡ್ಬೇಕು, ಒಬ್ರು ಚಾಲಕರನ್ನ ಹೀರೋಗಳ ತರ ತೋರಿಸಿದೀರಾ. ನಿಜವಾಗ್ಲು ನಿಮ್ಗೆ, ನಿಮ್ ತಂಡಕ್ಕೆ ನಾವ್ ಯಾವ ಮುಂಚೆ ಹೇಳ್ದಂಗೆ ಯಾವಾಗ್ಲೂ ಆಭಾರಿಗಳಾಗಿರ್ತೀವಿ ಸರ್. ಸರ್, ಥ್ಯಾಂಕ್ ಯು ಸೋ ಮಚ್. ಇದನ್ನ ಹೇಳ್ತಾ ನಮ್ಮ ಮೀಟರ್ ಹಾಕಿ ಪ್ಲೀಸ್ ನ ಮೊದಲ ಸೀಸನ್ ನಾವು ಇಲ್ಲಿಗೆ ಮುಗಿಸ್ತಾ ಇದೀವಿ. ಮುಂದಿನ ಸೀಸನ್ ಶುರು ಆಗ್ಬೇಕು ಅಂದ್ರೆ ತಾವು ತಮ್ಮ ಇಂಟ್ರೆಸ್ಟಿಂಗ್ ಫೇವ್ರೇಟ್ ಆಟೋ ಡ್ರೈವರ್ಗಳನ್ನ ನಮಗ್ ತಿಳಿಸ್ಬೇಕು. ಆ ಊರಿಗೆ ಆ ಆಟೋ ಡ್ರೈವರ್ನ ಹುಡುಕ್ತಾ ಈ ವಿನಾಯಕ ಅಲ್ಲಿಗೆ ಬರ್ತಾನೆ ಅಂತ ಪ್ರಾಮಿಸ್ ಮಾಡ್ತಾ ಈ ಸೀಸನ್ ನಾವು ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ. ಅಲ್ಲಿವರೆಗೂ ನನ್ನ ತಂಡನ ಮಿಸ್ ಮೀ, ಬ್ಲೆಸ್ ಮೀ, ಲವ್ ಯು, ಥ್ಯಾಂಕ್ ಯು. ಕರ್ನಾಟಕದ ಉದ್ದಗಲಕ್ಕೂ ಓಡಾಡಿ ಇಂಟ್ರೆಸ್ಟಿಂಗ್ ಆಟೋ ಡ್ರೈವರ್ಗಳನ್ನ ಹುಡುಕೋ ನೆಪದಲ್ಲಿ ನಾನು ತುಂಬಾ ಒಳ್ಳೊಳ್ಳೆ ವ್ಯಕ್ತಿಗಳನ್ನ ಭೇಟಿ ಮಾಡಿದೆ. ನೋವನ್ನ ಲೆಕ್ಕಿಸದೆ ಸದಾ ನಗುವ ಆಟೋ ರಾಣಿ ಸೌಮ್ಯ, ಫಾರಿನರ್ನ ಮದುವೆ ಆದ್ರೂ ತನ್ನ ಆಟೋ ವೃತ್ತಿಯನ್ನ ಬಿಡದ ಅನಂತು, ತಾಯಿ ಕೊಡಿಸಿದ ಆಟೋದಲ್ಲಿ ಬದುಕನ್ನ ಕಟ್ಕೊಂಡ ದಿಲೀಪ್, ಹಣ ಇಲ್ದಿದ್ರೂ ಮಾನವೀಯತೆಯನ್ನ ಮೆರೀತಿರೋ ಉಮೇಶ್ ಅಣ್ಣ, ಬದುಕಲ್ಲಿ ಚೆನ್ನಾಗಿ ಬೆಳೆದ್ರು ಬಾಳ್ ಕಟ್ಕೊಟ್ಟ ಆಟೋನ ತನ್ನ ತಾಯಿ ಅಂತ ಕರೆಯೋ ಸ್ನೇಕ್ ಶ್ಯಾಮ್, ಛಲ ಇದ್ರೆ ಎಲ್ಲವನ್ನೂ ಸಾಧಿಸ್ತೀನಿ ಅಂತ ತೋರಿಸ್ಕೊಟ್ಟ ಸುಜಾತ, ಸ್ವಾವಲಂಬಿಯಾಗಿ ಸ್ವಾಭಿಮಾನದ ಬದುಕನ್ನ ನಡೆಸ್ತಿರೋ ಬೆಂಗಳೂರಿನ ಆಟೋ ಡ್ರೈವರ್ಗಳು. ಇವರೆಲ್ಲರೂ ಆಟೋ ವೃತ್ತಿಯನ್ನ ಆಯ್ಕೆ ಮಾಡ್ಕೊಳ್ಳೋದಿಕ್ಕೆ ಒಂದು ಕಾರಣ ಇದೆ. ಅದೇ ಬದುಕು. ಬದುಕೋದೇ ಒಂದು ಸಾಧನೆ. ಚೆನ್ನಾಗಿ ಬದುಕಿದವರು ಸಾಧಕರಲ್ವಾ? ನೋಡೋಕ್ ಸಾಧಾರಣ ವ್ಯಕ್ತಿಗಳಾದ್ರೂ ಬದುಕಿನ ಸಾಧನೆಯಲ್ಲಿ ಇವ್ರು ಯಾರಿಗೂ ಕಮ್ಮಿ ಇಲ್ಲ. ಈ ಎಲ್ಲ ಆಟೋ ಡ್ರೈವರ್ಗಳಿಗೆ ಒಂದು ಸಲ್ಯೂಟ್ ಹೊಡಿತಾ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ಸೀಸನ್ನಲ್ಲಿ. ಅಲ್ಲಿವರೆಗೂ ಮಿಸ್ ಮಾಡಿ, ಬ್ಲೆಸ್ ಮಾಡಿ. ನಿಮ್ಮ ನಗುವಿನ ಮೀಟರ್ ಹಾಕೋದನ್ನ ಮರಿಬೇಡಿ. ಕೇಳದೇನೆ ಹತ್ರ ಬಂದು ಹೆಲ್ಪ್ ಮಾಡೋರು, ಊರನ್ನೆಲ್ಲ ಗೂಗಲ್ ಮ್ಯಾಪಿಗಿಂತ ಚೆನ್ನಾಗಿ ಬಲ್ಲೋರು, ಯಾರೇ ಆದ್ರೂ ಎಲ್ಲಿಗಾದ್ರೂ ಕರ್ಕೊಂಡು ಹೋಗೋರು, ಜನ ಸೇವೆಯಲ್ಲಿ ಆಟೋ ಸೌಂಡೇ ಜೋರು. ಕಷ್ಟಪಟ್ಟು ದುಡಿಯೋದನ್ನೇ ಮಂತ್ರ ಅಂದೋರು, ಖಾಲಿ ಹೊಟ್ಟೆಯಲ್ಲೂ ಕಾಯಕವೇ ದೈವ ಅನ್ನೋರು. ಬಿಸಿಲೇ ಇರಲಿ ಮಳೆಯೇ ಬರಲಿ ಜಗ್ಗಲ್ಲಾಗೂರು, ಇವರೇ ಇಲ್ಲದೆ ಹೋದ್ರೆ ಊರೇ ನಿಂತ ನೀ